ಮಿಕ್ಸರು ಗ್ಯಾಸು ರಿಪೇರಿ ಮಾಡಿಸ್ಕೊಳ್ಳೋರಿದ್ರ ಪುಕ್ಕಟ್ಟೆ ₹1 ದುಡ್ಡು ತಗೊಳಲ್ರಿ ನಾವ ಫ್ರೀಯಾಗಿ ಮಾಡ್ತೇವೆ. ಬರ್ರಿ ಬೇಕಾದ್ರೆ ಮಾಡಿಸ್ಕೊಂಡು ಹೋಗ್ರಿ ರಿಪೇರಿ. ಇಂದು ಆನಂದನ ಒಂದು ಮಾತಲ್ಲಿ ನಾ ಹೇಳಲಾರೆ ಕಂಡೆ ಕನಸಿನ ಬಯಕೆಗಳು ತಂದೆ ಕನಸಿನ ಬಯಕೆಗಳು ಕಂಡೆ ಕನಸಿನ ಬಯಕೆಗಳು ತಂದೆ ಹೊಸ ಹೊಸ ಬಯಕೆಗಳು ಮೇಲೆ ಇಂದು ಆನಂದನ ತಾಳಲಾರೆ ಒಂದು ಮಾತಲ್ಲಿ ನಾ ಹೇಳಲಾರೆ ಕಂಡೆ ಕನಸಿನ ಬಯಕೆಗಳು ತಂದೆ ಹೊಸ ಹೊಸ ಬಯಕೆಗಳು ಯಾವ ನೀವು ಅಂತೀನಿ ಅಲ್ಲ ಏನ್ ರಿಪೇರಿ ಮಾಡಕ್ ಬಂದಿ ಎಷ್ಟೊಂದು ರಿಪೇರಿ ಮಾಡ ಅಯ್ಯಯ್ಯಯ್ಯಯ್ಯ ನೀನೇನು ಮಾಟಪ್ಪ. ಹೌದಾ ನನ್ನ ಮಗರಂಗಿ ನಾನು ಮಾಡಿಸ್ಕೊಂಡ ನೋಡಿದ್ರಿ ಎಷ್ಟು ಮಂದಿ ಮಾಡಿಸ್ಕೊಂಡೋಗ್ಯಾರ ಅಂತ ಮಾಡಿದಿ. ಕ್ಯೂ ಹಚ್ಚಿ ನಿಂತ್ಕೊಂಡು ಮಾಡಿಸ್ಕೊಂಡೋಗ್ಯಾರಲ್ಲಿ ಮಿಕ್ಸರ್ ರಿಪೇರಿ ಅಯ್ಯೋ ಮಾಡಿಸ್ಕೊಂಡು ಹೋಗ್ಯಾರ ಅಂದ್ರ ಅಲ್ಲಿ ಸುಮ್ಮನೆ ಗ್ಯಾಪ್ ಕೊಟ್ಟು ಮಾತಾಡಕ್ ಹೋಗ್ಬೇಡ. ಅದ್ ಏನ್ ಮಾಡ್ಸ್ಕೊಂಡು ಹೋಗೋರು ಅಂತ ಸೀದಾ ಹೇಳ್ಬಿಡು. ಹೌದು ಏನ್ ಮಾಡ್ಕೊಂಡು ಹೋಗೋರು ಅಂದಿ? ಅದೇ ಮಾಡಿಸ್ಕೊಂಡು ಹೋಗೋದ್ರಲ್ಲ ಮಿಕ್ಸರ್ ರಿಪೇರಿ ಅಂದೆ. ನಮ್ದು ಒಂದೈತ್ ನೋಡು, ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಬಂದ ಬಿದ್ದು ಬಿಡ್ತದೆ ಮಿಕ್ಸರ್. ಅಯ್ಯ ನನ್ನ ಮಾದ್ರಂಗಿ ಮೆಣಸಿನಕಾಯ ಬಟ್ಲದಾಗ ಒಂದೊಂದ ಕಟ್ ಮಾಡಿ ಹಾಕ್ಬೇಕಲೆ. ಓಸು ಮೆಣಸಿನಕಾಯಿ ಬಟ್ಲದಾಗ ತುರುಕಿ ಚಲೋ ಮಾಡಿದ್ರ ಹೆಂಗ ತಿರುಗ್ಬೇಕ್ರಿ ಮೇಷ್ಟ್ರ? ಮಿಕ್ಸರ್ ಹೆಂಗ ಗಿರ್ಗಿಟ್ಟಿಯಾಗಿ ಚೆಟ್ಬೇಕ ಅದಕ್ಕ ಒಂದೊಂದ ಕಟ್ ಮಾಡಿ ಸಣ್ಣಕ್ಕ ಹಾಕಿದ್ರ ಮಿಕ್ಸರ್ ತಿರುತತಿ, ಮಿಕ್ಸರ್ ಬಂದಲ್ಲ. ಅಯ್ಯೋ ಮಾಟಿ ಸಣ್ಣ ಮೆಣಸಿನಕಾಯಿ ಅದು ಸಣ್ಣಗಿದ ಕಟ್ ಮಾಡಿ ಹಾಕಿದ್ದೇನೆ. ಆದ್ರೂ ಹಾಕ ಮುಂದೆ ಗುರು 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 ಅಂತ ಅಂತದ್ದು. ಲೇ ಮಾಟಿ ಯಾಕಪ್ಪ ಗರ್ರ ಅಂತ ಮಿಕ್ಸಿ ಮಾಡ್ತತಿ ಅಂದ್ರ ಅದ್ರ ವೈರ್ ಕಾರ್ಬನ್ ಬಂದಿರ್ಬೇಕಲೇ ಮಾಟಿ, ಕಾರ್ಬನ್ ಬಂದಿರ್ಬೇಕ. ಅಯ್ಯೋ ಗರ್ರ ಅಂತ ವೈರ್ ಕಾರ್ಬನ್ ಬಂದದ್ದಲ್ಲಪ್ಪ ಮಗನ ಕಾಟಿ. ಮಿಕ್ಸರಿನ ಸಪ್ಪಳೇ ಕಾಟಿ ಅದು ಮಿಕ್ಸರಿನ ಸಪ್ಪಳ ಬರಕತ್ತೈತಿ. ಲೇ ಮಾಟಿ ಗರ್ರ ಅಂತ ಸಪ್ಪಳ ಮಾಡ್ತತಿ ಅಂದ್ರ ಗಿರ್ರೋ ಅನ್ನಂಗ್ ಹೊಡಿ ನೋಡು. ಸಪ್ಪಳ ಹೆಂಗ ಬರ್ತದ ನೋಡಿ ಮಾಟಿ. ಭಟ್ರೆ ನಿಮಗ್ ನಾನು ಏನ್ ಹೇಳಿ ಬಂದಿದ್ದು? ಅಲ್ಲಿ ಅಡಿಗೆ ಮಾಡೋ ಕೆಲಸ ಇಲ್ಲ ನಿಮಗ, ಇಲ್ಲಿ ಬಂದ್ರಲ್ಲ ಗಿರಿ 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 ಅನ್ಕೊಂತ ನಿಮಗೆ ಮಾಡೋ ಕೆಲಸ ಇಲ್ಲ ನಂದೆ. ಅಲ್ಲ ಕಟಿ ನೀವು 2 ಮಂದಿ ಒಂದ ಮನೆಗಿರ್ತೀರೇನೋ ಅಂತಾನೆ ಅಲ್ರಿ. ಕಾಟಿದು ಗಿರ್ಗಿರ್ ಅಂದ್ರ ಮದರಂಗಿದು ಮಾಡಿ ಒಂದು ನಮೂನಿ ಹಂಗ
ಬರ್ರ ಬರ್ರ ಬರ್ರೋ ಅಣ್ಣಾಕತ್ತೇತರ ಅಂತೇನ್ರಿ ಅಪ್ಪ ನಾನ ಏ ಮಾಟಿ ಆ ನಿನ್ನ ಎತ್ತೆತ್ಲಾಗೋ ಮಾತಾಡಕತ್ತಿದಿ ಅಂತ ಅನ್ಸಂಗಿಲ್ಲ ನೋಡು ಅದರ್ಲಿ ಬಾ ಮೊದಲು ಚೆಕ್ ಮಾಡಿ ಬರುವಂತಿ ನಡಿ ಮನೆಗೆ ನಡಿ ನೋಡ್ ಮದ್ರಂಗಿ ಮಾಟಿದು ಚೆಕ್ ಮಾಡೋ ಮಿಷನ್ ಸರಿ ಇಲ್ಲ ಅಂತಲೇ ಮದ್ರಂಗಿ ಮಿಷನ್ ಸರಿ ಇಲ್ಲ ಅಂತ ಊರನ್ ಜನ ಎಲ್ಲ ಮಾತಾಡಕತ್ತತಿ ಮಾಟಿ ಚೆಕ್ ಮಾಡೋ ಮಿಷನ್ ಸರಿ ಇಲ್ಲ ನಾ ಚೆಕ್ ಮಾಡ್ತೇನೆ ನನ್ ಜೊತೆ ಬಾ ನೀನು ಅಯ್ಯೋ ಬಾ ಮದ್ರಂಗಿ ಬಾ ಏ ಕಾಟಿ ಹಂಗೆಲ್ಲ ಅನಬಾರ್ದ ಅಪ್ಪಿ ಯಾಕಂದ್ರ ಅವ್ರ ಮಿಷನ್ ಬಹಳ ಚಲೋ ಐತಿ ಅಂತ ಎಲ್ರು ಹೇಳ್ಯಾರ ಅನ್ನಂಗ ನೀವು ಯಾವಾಗ ಮಾಡ್ಕೊಡ್ತೀರಿ ರಿಪೇರಿನ ಅಲ್ವಾ ಕಾಟಿ ನೋಡ್ ಮಾಡಿ ರಗಡ ಸಲ ಇವ್ರ ಮಿಕ್ಸರ್ದ ನಟ್ ಬಿಚ್ಚಿ ಹಾಕ್ಬಿಟ್ಟಲ್ಲೇ ಮಟಿ ಬಿಚ್ಚಿ ಹಾಕ್ಬಿಟ್ಟನಿ ಲೇ ಕಾಟಿ ರಗಡ್ ಸಲ ಬಿಚ್ಚ ಹಾಕ್ಯಾನಿ ಅಂತ ಹೇಳಿದಲ್ಲ ಅಲ್ಪ ಮಗನ ಮಿಕ್ಸರ್ಗೆ 9 ತೂತ್ ಇರ್ತಾವ್ರಿ 9 ತೂಟಿ 9 ನಟ್ಟ ಇರ್ತಾವ ಮಸರ ಅದ್ರಾಗ ಫಸ್ಟಿಗೆ ಕೆಳಗಿದ್ದು ಬಿಚ್ಚಿದ್ದೆ ಮ್ಯಾಗಿದ್ದು ಬಿಚ್ಚಿದ್ದೆ ನಟ್ ಏಯ್ ಯಾಕೋ ಇಬ್ರು ಬಹಳ ಡಬಲ್ ಮೀನಿಂಗ್ ಇಟ್ಟು ಮಾತಾಡಕತ್ತೀರಿ ಅಂತ ನನಗ ನೋಡ್ ನೋಡ್ ಮದ್ರಂಗಿ ನಾನು ಅಡಿಗೆ ಬಟ್ಟಾಗಿ ಹೇಳಕತ್ತನಿ ನಿನ್ನ ಮಿಕ್ಸರ್ದ ಕಾರ್ಬನ್ ಬಂದ್ ವಯರ್ ಸುಟ್ಟು ಹೋಗ್ಯಾವಲೇ ಸುಟ್ಟು ಹೋಗ್ಯಾವ ಯಾಕಂದ್ರ ನಾನು ಬಾಳ ಸಲ ನಿನ್ನ ಮಿಕ್ಸಿನ ಕೈಯಾಡ್ಸಿ ನೋಡೇಲೇ ಮದ್ರಂಗಿ ಅಯ್ಯಯ್ಯೋ ಏ ಕಾಟಿ ಬಾಳ ಸಲ ಕೈ ಆಡ್ಸ್ ನೋಡೇನಿ ಅಂತೀಯಲ್ಲ ಅಂದೆ ಅಲ್ಲ ಕಾವು ಬರ್ತದಲ್ಲೇ ಮತ್ತ ಮಿಕ್ಸರ್ ಕಾವು ಬಂದಿದ್ದಲ್ಲ ಬೆಂಕಿ ಬೆಂಕಿ ಬಂದಿ ಬೇಕಂತದೆ ಅಯ್ಯಪ್ಪ ಹಂಗಾರ ಕಾಟಿ ಇದೇನು ಸಾಮಾನ್ಯ ಮಿಕ್ಸರ್ ಅಲ್ಲಲೇ ಕಾಟಿ ಇದು ಸಾಮಾನ್ಯ ಮಿಕ್ಸರ್ ಅಲ್ಲ ಬರೋಬರಿ ಐತೆ ಭಾರಿ ಹಿಟ್ ಐತಿ ಏಯ್ ಮಾಟಿ ನೋಡು ನಿನ್ನ ಹತ್ರ ಏನು ಕೆಲಸ ಯಾಕಂದ್ರ ನೀ ನೋಡಿದ್ರ ರಸ್ತೆದಾಗ ನಿನ್ನ ನೋಡಿದ್ರ ಮನ್ಯಾಗ ಇವಂದಂತ್ರ ಅಲ್ಲ ಅಲ್ಲ ಅಡಿಗೆ ಮಾಡೋ ಬಟ್ಟ ಅಂದ್ರ ಸೀದಾ ಇಟ್ಕೊಳ್ಳೋ ಮಾಡಾಕ ಕೆಲಸ ಇಲ್ದಂಗ ರಸ್ತೆದಾಗ ನಿಂತ್ಕೊಂಡು ಈ ರಿಪೇರಿ ಮಾಡಾಕ ಅಲ್ಲ ನಿಂತ್ಕೊಂಡು ಮಾಡಕ್ ಕೆಲಸದ ಇಲ್ಲ ಅಂತಿಲ್ಲ ಐತಿ ಕೆಲಸ ಯಾಕಿಲ್ಲ ನೀವಿಬ್ರು ಮಾಡೋದು ಬೇಡ ಏನು ಬೇಡ ಸರಿ ನಾನು ಹೋಗ್ತೀನಿ ಇದ ಖುಷಿಗೆ ಒಂದು ಒಗಿಲಿ ಮದ್ರಂಗಿ ಒಗಿ ಮದ್ರಂಗಿ ಬೇಡ ತಾಳೆ ಹಿಡಿ ನೆನೆ ಮುಡಿ ನಡೆ ಮಾಟಿ ನಡೆ
ಮಾಡ್ತೀನಿ ರೆಡಿ ಅಬಕಾರಿ ಆಫೀಸರ್, ನನ್ನ ಮಾಲು ರೇಡು ಮಾಡಿ ನಿನ್ನ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದೀಯ. ಅದೇ ಪತ್ರಿಕೆಯಲ್ಲಿ ನಿನ್ನ ಕರ್ಮವನ್ನು ಎಳೆ ಎಳೆಯಾಗಿ ಬಿಡಿಸಲು ಅಬಕಾರಿ ಮಂತ್ರಿಗೆ ಸಂಪರ್ಕ ಮಾಡಿದ್ದೇನೆ. ನೋಡ್ತಾ ಇರು ಈ KK ಪಾಟೀಲ್ ಎನ್ನುವ ಏಳು ಸೊತ್ತಿನ ಚಕ್ರವೇ. ಇದರಲ್ಲಿ ಸೆರತ್ ಕೈವಾಡಿದೆ ಎಂದು ಗೊತ್ತಾಗಿದೆ. ಇನ್ನು ಮರೆಯಬಾರದು ಸರತ್ತಸ್ತೆ ಪಂಜರ. ಹಲೋ ಸರ್, ಸ್ವಲ್ಪ ದಾರಿ ಬಿಟ್ಟು ನಿಲ್ತೀರಾ? ದಾರಿ ಬಿಟ್ಟು ನಿಲ್ಲ ಸರ್, ದಾರಿ ಬಿಟ್ಟು ನಿಲ್ಲ ಸರ್ ಎಂದು ಹೇಳುವ ನಿನ್ನ ಧೈರ್ಯವನ್ನು ಮೆಚ್ಚಲೇಬೇಕು ಯಮನ. ಹತ್ತಿರದಿಂದ ನೋಡಿದ್ದು ಇವತ್ತೇ. ನಿನ್ನನ್ನು ನೋಡಿದ ತಕ್ಷಣವೇ ನನ್ನ ಮನಸ್ಸು ಹೇಳಿತು, ನೀನೇ ನನ್ನ ಪ್ರೇಯಸಿ ಅಂತ. ಆಗಿಲ್ಲ. ಯಾಕೆ ಶಾಕ್ ಆಯ್ತಾ? ಶಾಕ್ ಆಗ್ಬೇಕಂತ ತಾನೇ ನಾನಿನ್ನು ಮುಂದೆ ಬಂದು ನಿಂತಿರೋದು. ಯೋಚನೆ ಮಾಡು, ಈ ಹೆಣ್ಣು ಎಂತವಳು ಎಂತ. ಯೋಚನೆ ಯೋಚನೆ ಮಾಡಲಿಕ್ಕೆ ನಮಗೆ ಸಮಯವಿಲ್ಲ ಯಮನ. ಬೇಕಾದ್ದನ್ನು ಮಾತನಾಡಿಕೋ, ಆದರೆ ನಿನ್ನ ರತಿರೂಪ ನನ್ನನ್ನು ಕಾಡುತ್ತದೆ. ಅದಕ್ಕೆ ನಿನ್ನ ಏಯ್! ಮುಚ್ಚ ಬಾಯಿ, ನೀತಿಗೆಟ್ಟ ನಾಯಿ. ನೀನು ಕರೆದಾಗ ಬಂದು ಸೆರಗ್ ಹಾಕೋದಕ್ಕೆ ನಾನೇನು ನೀನು ಇಟ್ಟುಕೊಂಡ ಸೋಳೆ ಅಲ್ಲ. ಪಕ್ಕ ಹಳ್ಳಿ ಹೆಣ್ಣು ಕಣ ನಾನು. ಹೆಣ್ಣು ಯಾವುದೇ ಹೆಣ್ಣಿರಲಿ ನನ್ನ ಕೈಯಲ್ಲಿ ಬಂದು ಸಿಕ್ಕರೆ ಆ ತೋರ ಕೈಯಲ್ಲಿ ಬಂದು ಸಿಕ್ಕಂತೆ. ಇಂಥ ಕುರಿ ಮರಿಯನ್ನು ತಿನ್ನುವುದೇ ಈ ಪಟೇಲನ ಗುರಿ. ಹೇಳಿ, ಮಧು ತುಂಬಿದ ಹೂವನ್ನು ಸವಿಯದೆ ಹೋದರೆ ಮೆಚ್ಚುವ ದೇವರು. ಇಲ್ಲ, ಆ ದೇವರಿಗೆ ಯಾಕೆ ಹೋಲಿಸಿ ಮಾತಾಡ್ತೀಯೋ ಮೂರ್ಖ? ಹಿಂದೆ ಹೆಣ್ಣಿನ ಮೈ ಮುಟ್ಟಿದೆ. ದ್ವಾಪರ ಯುಗದಲ್ಲಿ ಏನಾಯ್ತು ಅಂತ ಗೊತ್ತಿರಬೇಕಲ್ಲ. ದ್ವಾಪಾಲಿಗ ದ್ವಾಪಾಲಿಗರ ಮಾತು ಬೇಡ, ನನ್ನ ಪ್ರಧಾನ ರಾಣಿಯಾಗು ಬಾ. ಬಡತನದ ಮನೆಯಲ್ಲಿ ನಿನಗೆ
ಏನು ಸುಖವಿದೆ? ಬಾರೇ ನನ್ನ ಅರಮನೆಗೆ. ಏ ರಾಯ, ನೋಡು, ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದ ನನ್ನ ರಾಯಿ ಇಲ್ಲಿ ಬಂದಿದ್ದೆ ಆದ್ರೆ ಪರಿಣಾಮ ನೆಟ್ಗಾಗ್ಲಿಕ್ಕಿಲ್ಲ. ನನ್ನ ಗಂಡನ ಪಾದದ ಧೂಳಿಗೂ ಸಮ ಇಲ್ಲ ನೀನು. ಅಂಥದ್ರಲ್ಲಿ ನೀನು ನನ್ನನ್ನು ಕರಿತೀಯ? ನನ್ನ ಗಂಡ ಜಟಾಯ ಪಕ್ಷಿ, ಅವನು ಬಂದದ್ದೇ ಆದ್ರೆ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ನೀನು ನನ್ನನ್ನು ಬಯಸಿದ್ರೆ ನಿನ್ನ ಸಾವನ್ನ ನೀನೇ ಬಯಸಿದಂತೆ. ರಾಯನ ಪಾದದ ಧೂಳು ರಂಗದಲ್ಲಿ ಪಾಟೇವನಿಗೆ ಹೇಳಿ ನಿನ್ನನ್ನು ಗೆಲ್ಲಲು ಆಗೋದಿಲ್ವೇ? ರಾಯ ನನ್ನ ಕಿರು ಬೆರಳಿಗೂ ಸಮವಿಲ್ಲ. ನಡು ಸಮಯ ಬಂದು ಅಪ್ಪಳಿಸುವ. ನನ್ನ ಗಂಡ ಇಲ್ಲಿ ಬಂದಿದ್ದೆ ಆದ್ರೆ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ನನ್ನ ಗಂಡ ಜಟಾಯ ಪಕ್ಷಿ ಇದ್ದ ಹಾಗೆ ಬಂದಿದ್ದೆ ಆದ್ರೆ ನಿನ್ನ ಮರಣವೇ ಸರಿ. ಈಗೇನ್ ಮಾಡ್ಲಿ? ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ಏನ್ ಮಾಡಿ ಹೋಗ್ಬೇಕು? ಹೆಚ್ಚು ಹೊತ್ತು ನಿಂತ್ರೆ ಇಲ್ಲಿ ಅಪಾಯ ಕಟ್ಟಿದ್ದು ಬುದ್ಧಿ. ಈಗ ನಾನೇನ್ ಮಾಡ್ಲಿ? ನಿಮ್ಮ ಜಟಾಯ ಪಕ್ಷ ದ್ವಾಪಾರಯುಗದಲ್ಲಿ ಸತ್ತು ಹೋಯಿತು. ನಿನ್ನ ಜಟಾಯಿ ಪಕ್ಷಿ ಈ ರಾವಣನ ಕೈಯಲ್ಲಿಸಿಕೋ ಸತ್ತು ಹೋಯಿತು. ನೋಡಿ, ಸುಮ್ಮನೆ ಬಂದು ಒಪ್ಪಿಕೋ ನನಗೆ. ನೋಡಿ ಪಾಟೀಲ್ರೆ, ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನನ್ನು ಬಿಟ್ಬಿಡಿ. ನನ್ನ ಶೀಲವನ್ನು ಬಿಟ್ಟು ನನ್ನ ಪ್ರಾಣ ಬೇಕಾದ್ರೂ ಕೇಳಿ, ಖಂಡಿತವಾಗ್ಲೂ ಕೊಡ್ತೀನಿ. ಶೀಲ ಬೇಡ, ಒಂದು ಗೀತೆ ಹಾಡು. ಆಯ್ತು, ನಿಮ್ಮ ಇಷ್ಟದಂತೆ ಹಾಡ್ತೀನಿ. ಹಾಡ್ತೀನಿ ಅಂತ ಬಿಡ್ತೀರಿ ತಾನೆ? ಓಕೆ.
ಜಟಾಯು ವೃದ್ಧ ಪಕ್ಷಿ, ನಾನು ಕವಚ ಹಾಕಿಕೊಂಡು ರಥದಲ್ಲಿ ಕುಳಿತಿರುವ ರಾವಣನ. ಈಗ ನಿನ್ನ ಜಟಾಯು ಪಕ್ಷಿಯನ್ನು ಕೊಂಡು ಹಾಕಿದ ಕಲಿಯುಗದ ರಾವಣ. ಕಲಿಯುಗ ಕೊಟ್ಟ ಸಾಲ ಮರಳಿ ಕೊಡಲಾದ ಕಲಿಯುಗ. ಒತ್ತ ಮಾಡಿಕೊಂಡು ಬಾರಲು ನನ್ನ ಸಾಲ ತೀರಿಸಲು ಬರುತ್ತೇನೆ ಮಗಳೇ, ಮತ್ತೆ ಸಮಯ ಸಾಧಿಸಿ ಬರುತ್ತೇನೆ. ಶಿವ್ಯ, ನಿಮ್ಮ ಸಾವು ನನ್ನ ಕೈಯಲ್ಲಿ ಮಗನ. ಹೋಗು ಹೋಗಲೇ ಬಂಡರಾಮ್ ಕೋರನ ಮಗನೇ. ನಿಮ್ಮಂತವರು ರಾವಣ ರಾವಣ ಅಂತ ಹೇಳಿ ಬಂದು ನೀರು ಸಿಗಲಾರದೆ ಸತ್ತು ಹೋಗಿದ್ದಾರೆ ಮಗನೇ ಈ ನಮ್ಮ ಮಣ್ಣಿನಲ್ಲಿ. ಸಾವುಕಾರ, ನಾವು ಕಲಿಯುಗದಲ್ಲಿ ಗರ್ಜಿಸಿದ ರೈತರು ಮಗನೇ. ನಿಮ್ಮಂತವರು ರಾವಣ ರಾಜ ಮಾಡುತ್ತೇನೆಂದು ಬಂದರೆ ಕೊಡಲಿಯಿಂದ ಕೊತ್ತುವರು ಈ ಶಿವರಾಯರು. ನೋಡಮ್ಮ, ನೀನೇಕೆ ಬರ್ಲಿಕ್ಕೆ ಹೋಗಿದ್ದೀಯಮ್ಮ? ಇಂಥ ಕೆಟ್ಟ ಪಾಪಿಗಳ ತೋಟಕ್ಕೆ ಅದು ಬರಬಾರದಮ್ಮ. ನಿಮ್ಮಂತವರು ಬರಬಾರದು ಇಂಥವರ ತೋಟಕ್ಕೆ. ಮನೆಯಲ್ಲಿ ಕುಳಿತು ತುಂಬಾ ಬೇಸರವಾಗಿತ್ತು, ಅದಕ್ಕಾಗಿ ಹಾಗೆ ಸುತ್ತಾಡಿಕೊಂಡಂತ ಬಂದೆ. ಅಷ್ಟೊಳಗಾಗಿ ಪಾಪ ಬಂದ್ಬಿಟ್ಟ ಮಾವ. ಬರಬಾರದಮ್ಮ, ನಿಮ್ಮಂತವರು ಇಂಥ ಕೆಟ್ಟ ಪಾಪಿ ಸೂಳ ಮಕ್ಕಳ ತೋಟಕ್ಕೆ ಬರಬಾರದು. ಯಾಕೆಂದರೆ ಯಾಕೆ ಮಾವ ಅಂದ್ರೆ ಅಂತ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ? ಅದೇನಾಯ್ತಂತ ಮುಂದೆ ನನ್ನ ಹತ್ರ ಹೇಳಿ ಮಾವ. ನೋಡಮ್ಮ, ಇವರ ತೋಟದ ಕಡೆಗೆ ಯಾರಾದರೂ ಹೋದರೆ ಅವರನ್ನು ಶೀಲ ಕೆಡಿಸಿ ಊರಲ್ಲಿ ಬಂದು ಈ ಮಹಿಳೆಗೆ ಹುಲಿ ದಾಳಿ ಮಾಡಿದೆ ಎಂದು ಸಾರಿ ಸಾರಿ ಹೇಳುತ್ತಾರಮ್ಮ ಇಂಥ ಪಾಪಿ ಬಂಡನ ಮಕ್ಕಳು. ಅದಕ್ಕೆ ಹೇಳಿದ್ದೆಮ್ಮ, ನೀನು ಇನ್ನು ಮುಂದೆ ಇಂಥ ಪಾಪಿಗಳ ತೋಟಕ್ಕೆ ಬರಬಾರದಮ್ಮ. ನಡೆಯಮ್ಮ, ಇನ್ನು ಉಳಿದ ವಿಷಯವನ್ನೆಲ್ಲ ಮನೆಗೆ ಹೋಗಿ ಹೇಳುತ್ತೇನಮ್ಮ, ಈ ಕೆಟ್ಟ ಪಾಪಿಗಳ ಮಕ್ಕಳ ವಿಷಯವನ್ನು. ಸರಿ ಮಾವ, ಬನ್ನಿ ಹೋಗೋಣ. ಎಲ್ಲಿ ತನಕ ಇರುವುದೋ ಉಸಿರಾಟ, ಅಲ್ಲಿ ತನಕ ದೇಹದ ಅರ್ವಾಟ. ಎಲ್ಲ ಬೇಕೆನ್ನುವುದೇ ಪಾಟಿಲ್ಲನ ಹಠ, ಅದನ್ನು ಚಟ್ ಕಟ್ಟುವುದೇ ಲೇ ಪಾಟಿಲ್ಲ. ರೌಡಿಗಳ ದರ್ಬಾರ ಎಷ್ಟು ದಿನದಿಂದ ನಡೆಯುವುದು? ನನ್ನ ತಾಯಿ ಕೊಲೆಯಾದಳೆಂದು ಹೇಳುವ ಈ ಸಮಾಜ ಆ ವೇದನೆಯನ್ನು ತಾಳಲಾರದೆ ನಮ್ಮ ತಂದೆ ಊರೂರು ತಿರುಗಿ ಹುಚ್ಚರಾಗಿದ್ದಾರೆ. ತಾಯಿ ಹಾಲು ಕುಡಿದವರೆಲ್ಲ ತಾಯಿ ಋಣವನ್ನು ತೀರಿಸಲೇ ಇಲ್ಲ. ಋಣ ತೀರಿಸಿದ ಚತುರ, ತಾಯಿ ಹಾಲು ಕುಡಿದ ಬಹದ್ದೂರ್ ಕಂಡೆ. ಸತ್ತು ಹೋದ ನಿನ್ನ ತಾಯಿಯನ್ನು ಕೊಂದ ಈ ಊರಿನ ಜನ ಇನ್ನು ನಿನ್ನ ತಂದೆ ಕಳವು ಮಾಡಿದ್ದಕ್ಕೆ ಈ ಊರು ಬಿಟ್ಟೇ ಹೋದ. ನೀತಿಗೆಟ್ಟ ತಾಯಿಯ ಮಗನೇ, ಮಾಡಿರಬಹುದು ನನ್ನ ತಂದೆ, ಆದರೆ ನೀತಿಗೆಟ್ಟವಳಲ್ಲ ನನ್ನ ತಾಯಿ. ಕೇವಲ ನಾಯಿ ನಾಯಿ ಬಾಯಿಲು ಕಾಯುತ್ತ
ಬರುತ್ತದೆ. ಆದರೆ ನಿನ್ನ ತರ ಹಂಗೆಯಲ್ಲ. ನೀತಿಗೆಟ್ಟವಳು ಎಂದು ಇನ್ನೊಮ್ಮೆ ಉತ್ತರಿಸಿದರೆ ಈ ರಾಜ್ಯ ಜಗತ್ತಿನಿಂದ ಚರ್ಮ ಸುರಿದು ಬಿಡುತ್ತೇನೆ ಮಗನೇ. ಇದೇ ಗಿಡಕ್ಕೆ ನಿನ್ನೆನ್ನೆ ಕಟ್ಟಿ ನಿನ್ನ ಮೈ ಚರ್ಮ ಸುಳಿದು ಬಿಟ್ಟೇನೆ ಈ ಅಚ್ಚರ. ನಮ್ಮಂತವರಿಗೆ ತಿಂಡಿ ತೋರಿಸಲು ಬಂದರೆ ಇದೇ ಬಂದು ಸುಟ್ಟು ಭಸ್ಮ ಮಾಡುವೆ ಮಗನೇ. ನಿನ್ನ ಈ ಹಣ ಸಹಿತಿಗೆ ಮಣ್ಣು ಮಾಡೋಕೆ ಜಾಗ ಸಹಿತ ಸಿಗಬಾರದು. ಹಾಗೆ ಮಾಡುತ್ತೇನೆ. ಲೇ ಪ್ರಜ್ಞ, ಹುಟ್ಟು ಅಕಸ್ಮಿತ, ಸಾವು ಖಚಿತ. ಪಾಪಿ ಪರದೇಶಿಯರು ಸತ್ತರೆ ಅವರನ್ನು ಯಾರು ದಫನ ಮಾಡುವರು? ಹುಟ್ಟು ಸಾವು ಖಚಿತ ಅಂತ ನನಗೆ ಚೆನ್ನಾಗಿ ಗೊತ್ತು ಮಗನೇ. ಲೇ ಶರತ, ನೀನವತ್ತು ಪಾಟೀಲನ ಮನೆಗೆ ಬಂದಾಗ ಅವತ್ತು ನಾನು ಇದ್ದಿದ್ದರೆ ಅವತ್ತೇ ನಿನ್ನ ಭೂಮಿಯ ಋಣ ಮುಗಿಯುತ್ತಿತ್ತು. ಲೇ ಪ್ರಜ್ಞ, ಭೂಮಿಯ ಋಣ ಮುಗಿಯಬೇಕಾದರೆ ಆ ಶಿವನ ಅಪ್ಪಣೆಯಾಗಬೇಕು. ಇದು ಉರಿಯುವ ಬೆಂಕಿ. ನೀನಕ್ಕೆ ನೀರು ಹಾಕಿದರೂ ಇದು ನಿಲ್ಲಲಾರ. ಉರಿಯುವ ಬೆಂಕಿ ಕೆಂಡ. ಇಂದ ಉರಿಯುವ ಬೆಂಕಿ ಕೆಂಡ ಸಪ್ರ ಸೊಸೆಯಾಗಿ ಚಿಮ್ಮುತ್ತಿದೆ ನನ್ನ ಸೇಡಿನ ಜ್ವಾಲಾಮುಖಿಯ ಹೋರಾಟದಲ್ಲಿ. ಇದರಲ್ಲಿ ಮೊದಲನೇ ಬಲಿ ನೀನೇ ಇರಬೇಕು. ನೋಡು ಶರತ್, ನನಗೀಗ ಮುಖ್ಯವಾದ ಕೆಲಸವಿದೆ. ಮತ್ತೆ ನಮ್ಮ ಬಟಾಲಿಯನ್ ಜೊತೆ ಬಂದು ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಬರುತ್ತೇನೆ. ಕರೆದುಕೊಂಡು ಬರ್ತೀಯ ಲೇ ಮಗನ, ಕರೆದುಕೊಂಡು ಬಾರಲೇ. ಇಂಥ ಬಟಾಲಿಯರನ್ನು ಎಷ್ಟು ಜನ ಕಂಡಿಲ್ಲ ನಾನು. ಅಲ್ಲ, ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹಿರಿಯರು ಹೇಳ್ತಾರೆ. ಅಂದಾಗ ಗಿಡಗಟ್ಟುಗಳನ್ನ ನೀವ್ಯಾಕೆ ಕಡಿತಾ ಇದ್ದೀರಿ? ಯಾರು ನಾನು ಕಾಡಿನ ಬಗ್ಗೆ ಭಾಷಣ ಮಾಡು? ನಾನಾ ಇದೇ ಊರಿನ ದಯಾನಂದನ ಸೊಸೆ, ರಾಯನ ಹೆಂಡತಿ. ಓಹೋ, ರಾಜಣ್ಣನ ಹೆಂಡತಿ? ಹೌದು, ನಾನು ರಾಯನ ಹೆಂಡತಿ. ಅಂದ್ಹಾಗೆ ನೀವು ಇದೇ ಊರಿನವರ? ಹೌದಮ್ಮ, ನಾನು ಇದೇ ಊರಿನವರು. 14-15 ವರ್ಷವಾಯಿತು ಈ ಊರನ್ನು ಬಿಟ್ಟು. 8 ತಿಂಗಳ ಹಿಂದೆ ಈ ಊರಿಗೆ ಬಂದಿದ್ದೇನೆ. ಆದರೆ ಶಿವಣ್ಣ ರಾಯಣ್ಣನನ್ನು ಬಿಟ್ಟರೆ ನನಗೆ ಯಾರು ಪರಿಚಯವಿಲ್ಲ. ಸರಿ ಅಣ್ಣ, ನಾಳೆ ನಮ್ಮ ಮನೆಯಲ್ಲಿ ಗೌರಿ ಪೂಜೆ ಇದೆ. ತಪ್ಪದೆ ನೀನು ನಮ್ಮನೆ ಬರಲೇಬೇಕು. ಆಯ್ತಮ್ಮ, ಬರುತ್ತೇನೆ. ಹೂವು ಮಾತ್ರ ನಾನೇ ಹರಿದು ಕೊಡುತ್ತೇನೆ. ಹಾಗೆ ಆಗ್ಲಣ್ಣ, ತಪ್ಪಷ್ಟೇ ಬರಬೇಕು. ಆಯ್ತಮ್ಮ, ಖಂಡಿತವಾಗಿ ಬರುತ್ತೇನೆ. ಓಹೋ, ರಾಯಣ್ಣನ ಹೆಂಡತಿ ತುಂಬಾ ಜನಬಳಿಕೆ ಇದ್ದಾಳೆ. ಹೂವು ತಂದ ನಾರಿ ಆಗುವಳು ನನ್ನ ಕೈಯಲ್ಲಿ ಸುಕುಮಾರಿ. ಪೂಜೆಗೆ ತಂದ ಹೂವು ದೇವರಿಗೆ ಇಡಬೇಕು, ಇಲ್ಲ ಈ ಪ್ರಜ್ವಲ್ ರಾಜನಿಗೆ ಅರ್ಪಣೆಯಾಗಬೇಕು. ಶಿವ ರಾಯ ಯಾರಿಲ್ಲವೇ ಈ ಮನೆಯಲ್ಲಿ? ನೀವ ಸೂರ್ಯನ ಕಿರಣಗಳಿಂದ ಹೊಡೆದಿರುವ ಪ್ರಜ್ವಲ್ ರಾಜ್ ನಮ್ಮ ಮನೆಗೆ ಬರಲಿಕ್ಕೆ ಕಾರಣ?
ಏನು ವಿಷಯ ಅಲ್ಲ ರೀ, ನಮ್ಮ ಗೌಡ್ರಿಗೆ ರೊಕ್ಕ ಕೊಡಬೇಕಿತ್ತು, ಹೋಗಿ ವಿಚಾರಿಸ್ಕೊಂಡು ಬಾ ಅಂತ ಹೇಳಿದ್ರು. ಅದಕ್ಕೆ ಬಂದೆ ರೀ. ನೀವು ನನ್ಗೆ ರೀ ಹಾಕಿ ಮಾತಾಡಿದ್ರ? ರೀ ಹಚ್ಚಿ ಮಾತನಾಡಬೇಕಲ್ಲ ಮಿಸ್ ಯಮುನಾ ದೇವಿಯವರೇ. ನೋಡಿ, ನೀವು ಈಗ- ಜಂಗಲ್ ಬಂದಿ ಕಾಲದಲ್ಲಿ ಭಾಷಣ ಮಾಡಿದ್ದು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಓಹೋ, ಆಗ ಭಾಷಣ ಮಾಡಿದ್ದನ್ನು ಈಗಲೂ ನೆನಪಿಟ್ಕೊಂಡು ಹೋಗ್ಲಿ ಬಿಡಿ, ಅದೆಲ್ಲ ಸ್ವಾಭಾವಿಕ. ಅದನ್ನೇ ಮನಸ್ಸಿಗೆ ತರುತ್ತಾದ್ರೂ ವ್ಯರ್ಥವಾದ ವ್ಯಸನದಲ್ಲಿ ಕೊಳಿಬೇಕಾಗತ್ತೆ. ನೀವು ನಿಂತಿರಿ, ನಾನು ಹೋಗಿ ನಿಮಗೆ ಕುಡಿಲಿಕ್ಕೆ ನೀರು ತರ್ತೀನಿ. ನೀರು ನೀರು ತರಲ ಹೋದ ನಾರಿ ಮೊದಲು ನನ್ನ ಮನಸ್ಸನ್ನು ನಿರಾಕರಿಸಿದ ನಾರಿ. ಯಮುನಾ, ನೀನು ಇವತ್ತು ಯಕ್ಕಂ ದಾಹಂ ಅಂತ ಲೆಕ್ಕ ಹಾಕಲೇ. ಯಾಕೆ ಲೆಕ್ಕ ಅಂತ ಕರಿತೀಯ? ತಗೋ ನೀರು ಕುಡಿ. ಯಮುನಾ, ಹಾ, ಒಳ್ಳೆ ನೀರು. ಯಾರು ನೋಡ್ತೀರಿ, ಏನು ತಿಳ್ಕೊಳ್ಳೋದಿಲ್ಲ. ಅಂದ ಹಾಗೆ ಬೇರೆಯವರ ದೃಷ್ಟಿಯಲ್ಲಿ ನಾನು ಅವನ ಹೆಂಡತಿ, ನಿಮ್ಮ ದೃಷ್ಟಿಯಲ್ಲಿ ನನ್ನ ಒಡತಿ. ಯಮುನಾ, ಈ ದೇಶೋದ್ದೇಶಕ್ಕೆ ಒಂದು ಹಾಡು ಹೇಳಿ ಕುಣಿದು ಕುಪ್ಪಳಿಸಬಾರದು? ಖಂಡಿತವಾಗ್ಲು ನಿಮ್ಮ ಇಷ್ಟದಂತೆ ಹಾಡ್ತೀನಿ, ಆಯ್ತೆ? ನನ್ನ ಪ್ರೀತಿಗೆ ನಿನಗೆ ಸೇರಾಗಬೇಕಾ? ಬಾಳ ಸಂಗಾತಿ ನಿನಗೆ ಪ್ರೇಮ ಬೇಕಾ? ನನ್ನ ಹೃದಯ ರಾಜ್ಯವೇ ನಿನಗೆ ಪ್ರೇಮಾಭಿಷೇಕ, ನಿನ್ನ ಪ್ರೀತಿ ರಾಜ್ಯ
ನಾನಿನ್ನು ಬರುತ್ತೇನೆ. ಆಯ್ತು, ಆಗಾಗ ಬರ್ತೀರಿ. ಅಂದ ಹಾಗೆ ನಾನೇ ನೀವೇನ್ ಬರೋದಕ್ಕೆ ಹೋಗ್ಬೇಡಿ. ನಾನ್ ನಿಮ್ ತೋಟದ ಮನೆ ಇದೆಯಲ್ಲ, ನಾನೇ ಬರ್ತೀನಿ. ನೆವರ್. ನೀನು ಮಾತ್ರ ಆ ತೋಟದ ಕಡೆಗೆ ಬರ. ಯಾಕೆ? ಆ ತೋಟದಲ್ಲಿ ರೈತ ಬೆಳೆದ ಬೆಳೆಯನ್ನು ಬೆಳೆಯಲು ಸಾಧ್ಯವಿಲ್ಲ. ಮತ್ತೆ? ಅಲ್ಲಿ ಗಾಂಜಾ ಬೆಳೆಯನ್ನು ಬೆಳೆಯುತ್ತಾರೆ. ನೀನು ಮಾತ್ರ ಆ ತೋಟದ ಕಡೆಗೆ ಬರಕೂಡದು. ನಾನೇ ಆಗಾಗ ಬಂದು ನಿನ್ನನ್ನು ವಿಚಾರಿಸಿಕೊಂಡು ಬರ್ತೀನಿ. ಬಾಯ್. ಬರಲ ಚಿನ್ನ. ಬಾಯ್. ಸಕ್ಸಸ್ ಅಂತೂ ನಾನು ಅಂದುಕೊಂಡ ಕೆಲಸ ಸಕ್ಸಸ್ ಆಯ್ತು. ಹಂಗೆ ಬಾರಮ್ಮ ಇಲ್ಲಿ. ನಿನ್ನ ಗಂಡನಿಗೆ ಪ್ಯಾಂಟ್ ಹಾಕಿಸಿದ್ಯಾ? ಪ್ಯಾಂಟು? ಯಾವ ಪ್ಯಾಂಟು? ಏನೂ ಇಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅನ್ಸುತ್ತೆ. ಸುಳ್ಳು ಸುಳ್ಳು ಹೇಳುವುದಕ್ಕೆ ನನಗೆ ಹುಚ್ಚು ಹಿಡಿದಿಲ್ಲ, ಬುದ್ಧಿ ಭ್ರಮೆನೂ ಆಗಿಲ್ಲ. ಇದು ನಮ್ಮ ಗೂಡಿನ ಹಕ್ಕಿ ಅಲ್ಲ ಅಂತ ಹೇಳುತ್ತದೆ ನನ್ನ ಮನಸ್ಸು. ಅಂದ್ರೆ ಗೂಡಿನ ಹಕ್ಕಿ ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ನಮ್ಮ ಹಿತ್ತಲದಲ್ಲಿ ಒಂದು ಗೂಡಿದೆ ಅಂದಾಗ ಆ ಗೂಡಿನಲ್ಲಿ ಹಕ್ಕಿ ಬಂದು ಹೋಗಬಹುದಲ್ಲ. ಬೇರೆ ಹಕ್ಕಿ ನಮ್ಮ ಮನೆಯ ಹಕ್ಕಿ, ಅಷ್ಟು ಗೊತ್ತಾಗುವುದಿಲ್ಲ ನಮ್ಮ ನನಗೆ. ತಂಗಿ, ಕಾಡು ಹಕ್ಕಿಯ ಬಂದು ಇನ್ನು ಮನೆಯ ಹಕ್ಕಿಯನ್ನು ಹೊತ್ತೊಯ್ಯುವ ಕಾಲವಿಲ್ಲ. ನೋಡಮ್ಮ ತಂಗಿ, ಕಾಡು ಹಕ್ಕಿ ಬಂದು ಮನೆಯ ಹಕ್ಕಿಗೆ ಗುಟ್ಟು ಕೊಟ್ಟಂತೆ ಮಾಡಿ ತನ್ನ ದಾರಿಯ ಒಯ್ಯುವ ಹಕ್ಕಿ ಇರಬೇಕು. ನೋಡಮ್ಮ ತಂಗಿ, ಯಾಕಣ್ಣ ಆ ಗೂಡಿನ ಹಕ್ಕಿಗೂ ನನಗೆ ಹೋಲಿಸಿ ಮಾತನಾಡ್ತಾ ಇದೀಯಾ? ಆದ್ರೂ ನಿನಗೊಂದು ಮಾತು ಹೇಳ್ತೀನಿ ಕೇಳು. ಈ ಹಳ್ಳಿ ತುಂಬಾ ಪ್ರಶಾಂತವಾಗಿದೆ ಅಂದಾಗ ಹಕ್ಕಿಗೆ ಯಾರ ಮನೆಗೆ ಬೇಕಾದ್ರೂ ಹೋಗಬಹುದು, ಯಾರ ಮನೆ ಬೇಕಾದ್ರೂ ಬರಬಹುದು. ತಂಗಿ, ಈಗ ಬಂದ ಹಕ್ಕಿ ಸದಾಶಿವ ಹಕ್ಕಿಯಲ್ಲಮ್ಮ. ನಿಮ್ಮ ಹಿತ್ತಲಲ್ಲಿದ್ದ ಹಕ್ಕಿಯನ್ನು ಅವರ ಗೂಡಿಗೆ ಒಯ್ಯುವ ಹಕ್ಕಿ ಇರಬೇಕು. ನೋಡಮ್ಮ ತಂಗಿ, ಹಿಂದೆ ರಾಮಾಯಣದಲ್ಲಿ ಜಿಂಕೆ ಎಂಬ ಪ್ರಾಣಿಯನ್ನು ತರ ಹೋಗಿ ಎಂತೆಂತ ಅನಾಹುತ ನಡೆದು ಅಂತ ನಿನಗೆ ಗೊತ್ತಿಲ್ಲವಿರಮ್ಮ? ಅದು ನನಗೆ ಚೆನ್ನಾಗೇ ಗೊತ್ತು. ಆದ್ರೆ ಅದು ತಪ್ಪೆಲ್ಲ ಸೀತಿದು ಅಂತಲೂ ಗೊತ್ತು. ಆದ್ರೆ ಈಗ ಕಾಲ ಬದಲಾಗಿದೆ ಅಣ್ಣ. ಆಗಿನ ಕಾಲವೇ ಬೇರೆ, ಈಗಿನ ಕಾಲವೇ ತಂಗಿ, ನಿನ್ನ ಮಾತಿನಲ್ಲಿ ಒಂದು ಅರ್ಥವಿದೆ. ಆಗಿನ ಕಾಲದ ಹಕ್ಕಿ ಬೇರೆ, ಈಗಿನ ಕಾಲದ ಹಕ್ಕಿ ಬೇರೆ. ಯಾವುದೇ ಕಾಲದ ಹಕ್ಕಿ ಇದ್ದರೂ ಪ್ರಾಣಿ ಪಕ್ಷಿ ದಾರಿ ಬಿಟ್ಟಿಲ್ಲ, ಮನುಷ್ಯರು ದಾರಿ ಬಿಟ್ಟು ಹೋಗಿದ್ದಾರೆ ಅಂತ ಸಾರಿ ಸಾರಿ ಹೇಳುತ್ತದೆ. ನೋಡಮ್ಮ ತಂಗಿ, ಹಕ್ಕಿ ಒಂದು ಸಲ ಗೂಡು ಬಿಟ್ಟರೆ ಮರಳಿ ಗೂಡಿಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಕಾಡು ಹಕ್ಕಿ ಇನ್ನೂ ಮನುಷ್ಯರನ್ನು ನಂಬಿಲ್ಲ. ಮುಂದೆ ಎಂತ ಯುಗ ಬಂದರೂ ನಂಬುವುದಕ್ಕೆ ಸಾಧ್ಯವಿಲ್ಲ. ತಂಗಿ, ಈ ನಿನ್ನ ಬಣ್ಣದ ಹಕ್ಕಿಯನ್ನು ನಂಬಿಸಿ ಆಕಾಶದೆತ್ತರಕ್ಕೆ ಹೋಗಿ ಕೈಬಿಟ್ಟರೆ ಮುಂದೆ ಏನಾದಿತ್ತು ಈ ನಿನ್ನ ಬಣ್ಣದ ಹಕ್ಕಿಯ ಕಥೆ? ಅಂದ್ರೆ ನಿಮ್ಮ ಮಾತು, ನಿಮ್ಮ ದೃಷ್ಟಿಯಲ್ಲಿ ನಾನು ಕೆಟ್ಟವಳು ಅಂತ ಮಾತಾಡ್ತಿದ್ದೀರಾ? ನೋಡಿ, ಆಕಾಶ ಎಷ್ಟಕ್ಕೆ ಎತ್ತರ ಇದ್ರು ಅಲ್ಲಿಗೆ ಹಾರುವ ಹಕ್ಕಿ ನಾನು. ಈ ಹಕ್ಕಿಗೆ ಅಡೆತಡೆ ಹಾಕ್ಲಿಕ್ಕೆ ಯಾರಾದ್ರೂ ಬಂದಿದ್ದೆ ಆದ್ರೆ ಮಟ್ಟ ಹಾಕೋದು ಹೇಗಂತ ನನಗೂ ಚೆನ್ನಾಗಿ ಗೊತ್ತು. ಈ ಹಕ್ಕಿ ಇಡೀ ಜಗತ್ತಲ್ಲಿ ಸುತ್ತಿದ ಹಕ್ಕಿ ಇರಬೇಕು, ಅರ್ಥ ಮಾಡಿಕೊಳ್ಳ ಹೇಳುವುದನ್ನು. ನೋಡಿ, ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ನೀವು ತಿಳ್ಕೊಂಡ ಹಕ್ಕಿ ಅದು ಯಾವುದೂ ಅಲ್ಲ, ಇದೇ ಊರಿನ ಪ್ರಜ್ವಲ್. ಅವನು ನನ್ನ ನಮ್ಮ ಮನಸಾರ ಪ್ರೀತಿಸ್ತಾ ಇದ್ದಾನೆ. ಮುಂದೆ ಮಾತನಾಡದರು ನಾಚಿಕೆ ಇಲ್ಲದವಳೆ. ಹಸುವಿನ ದವಣಿಯಲ್ಲಿ ಹುಲ್ಲು ಸಿಕ್ಕರೆ ಅದನ್ನು ಕತ್ತರಿಸಿ ಹಾಕುವುದು. ಅದೇ ಹಸುವಿನ ದವಣಿಯಲ್ಲಿ ಹೆಣ್ಣು ಮಕ್ಕಳೆಂಬ ಕೂದಲು ಸಿಕ್ಕರೆ ಕತ್ತರಿಸಿ ಹಾಕುವುದಕ್ಕೆ ಸಾಧ್ಯವಿಲ್ಲ. ಅಕಸ್ಮಾತ್ ಕೂದಲು ತುಂಬಿದ್ದೀಯಾದರೆ ಅದಕ್ಕೆ ಏನನ್ನುತ್ತಾರೆ ಗೊತ್ತೇ? ಕೂದಲು ತುಂಬ ಆಕಳನ್ನುತ್ತಾರೆ. ಮುಂದೆ ಮಾತನಾಡಬೇಡ, ಲುಚ್ಚ.
ಹೇ ಹೇ ಗೂಡು ಬಿಟ್ಟ ಹಕ್ಕಿ ದಯಾನಂದಪ್ಪನವರ ಮನಿ ಎಂದರೆ ಮಾನವಂತರ ಮನೆಯ ಗೂಡು. ತಿನ್ನುವುದಕ್ಕೆ ಅನ್ನವಿಲ್ಲದಿದ್ದರೂ ಮರ್ಯಾದಿಂದ ಬದುಕಿದವರು ನಮ್ಮ ಶಿವರಾಯ. ನದಿ ದಾಟಿದ ಮೇಲೆ ಅಂಬಿಗ ಯಾರು ಒಂದನಂತೆ, ಅವನು ಬೇರೆ ಯಾರು ಅಲ್ಲ, ನೀನಿರಬೇಕು. ಇಲ್ಲ, ನೀನಂತವನಿರಬೇಕು. ಇನ್ನೊಂದು ಮಾತು ನಿನ್ನ ಬಾಯಿಗೆ ಬಂದಿದ್ದೆ ಆದ್ರೆ ಪರಿಣಾಮ ನೆಟ್ಗಾಗ್ಲಿಕ್ಕಿಲ್ಲ. ಚೌಕಿ ನಿನ್ನಂಥವರಿಂದ ನಂತಂಥವರಿಗೆ ಮರ್ಯಾದೆ ನಾಗೆಂದಿಗೂ ಸಾಧ್ಯವಿಲ್ಲ. ನೀನೇನೋ ನನ್ನ ಕಥೆಯನ್ನು ಹೇಳ್ತೀಯ. ಇನ್ನೊಂದು ಮಾತು ನಿನ್ನ ಬಾಯಲ್ಲಿ ಬಂದಿದ್ದೆ ಆದ್ರೆ ನೀನು ನನ್ನ ಶೀಲಗೆಡಿಸ್ಲಿಕ್ಕೆ ಬಂದಿದ್ದೆ ಅಂತ ಸುಳ್ಳು ಅಪವಾದ ಕೊಡಬೇಕಾಗಿದ್ದು ಎಚ್ಚರದಿಂದಿರು. ನನಗೆ ಎಚ್ಚರಿಕೆ ಹೇಳುವ ಹೆಣ್ಣೆ, ನಿನ್ನನ್ನು ಧರ್ಮದಿಂದ ಬದುಕುಂತ ಹೇಳಿದ್ದೆ ನನ್ನದೇ ತಪ್ಪು. ನಿನ್ನಂತ ಹಜಾರಿ ಹೆಣ್ಣು ಊರಲ್ಲಿದ್ದರೆ ಊರಿಗೆ ಉಳಿಯಾಲವೇ ಇಲ್ಲ. ಇಲ್ಲ, ಊರಿಗೆ ಉಳಿಯಾಲವೇ ಇಲ್ಲ. ಬರುತ್ತೇನೆ. ಧರ್ಮ, ಸತ್ಯ, ನ್ಯಾಯ, ಧರ್ಮದಿಂದ ಬದುಕು ಅಂತ ನೀನು ನನಗೆ ಹೇಳ್ತೀಯ. ಹೌದೇ, ನಾನು ಹಾಜಾರಿ ಹೆಣ್ಣೆ. ಯಾಕೆ ಗೊತ್ತಾ? ನಿಮ್ಮಂಥವ್ರನ್ನ ಮಟ್ಟ ಹಾಕೋದಕ್ಕಾಗಿ ನಾನು ಹಾಜಾರಿ ಹೆಣ್ಣೆ ಆದೆ. ನಾನು ಯಾರಂತ ನಿನಗೆ ಈಗಲ್ವೋ ಮುಂದೆ ಒಂದಲ್ಲ ಒಂದು ದಿನ ಗೊತ್ತಾಗಿ ಹಲೋ, ಎಲ್ಲರಿಗೆ ನಮಸ್ಕಾರ. ಕ್ವಾಡದ ಸಣ್ಣಗೌಡ್ರ ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಂತೆ ಉಳುವ ಯೋಗಿಯ ನೋಡಂತೆ ಉಳುವ ಯೋಗಿಯ ನೋಡಂತೆ ಉಳುವ ಯೋಗಿಯ ನೋಡಂತೆ ಉಳುವ ಯೋಗಿಯ ನೋಡಂತೆ. ತಮ್ಮ ರಾಯ, ಈ ವರ್ಷ ಬರಗಾಲ ಬಿದ್ದು ನಮಗೆ ತುಂಬಾ ನೋವುಂಟು ಮಾಡಿಬಿಟ್ಟಿದೆಯಪ್ಪ. ಅಣ್ಣ, ಸರಕಾರ ಬರಗಾಲ ಬಿದ್ದರೆ ಪರಿಹಾರ ಕೊಡುತ್ತಾರಂತೆ, ಹೌದಣ್ಣ? ಸರಕಾರ ಸರಕಾರ ಯಾರಿಗೆ ಅಂತ ಕೊಡಬೇಕು ತಮ್ಮ ಪರಿಹಾರ? ನಾವು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಕೊಟ್ಟರೆ ಸಾಕಪ್ಪ. ನೋಡು ತಮ್ಮ, ಹಿಂದೆ ಇಸ್ರೇಲ್ ಪ್ರಧಾನಿಯೊಬ್ಬರು ಒಬ್ಬೊಬ್ಬ ರೈತನ ಖಾತೆಗೆ 1,75,000 ರೂಪಾಯಿ ಹಣ ಹಾಕಿದ್ದಾರಂತಪ್ಪ. ಅದೇ ಒಂದು ಹಣ ಬಂದ ಮೇಲೆ ಆ ಒಂದು ದರಿದ್ರ ರೈತರು ದುಡಿಯುವುದನ್ನೇ ನಿಲ್ಲಿಸಿಬಿಟ್ಟರಂತೆ. ಮುಂದೆ 10 ವರ್ಷಗಳಲ್ಲಿ ಅನ್ನ ಅನ್ನ ಎಂದು ಪರದಾಡುವಂತಾಯ್ತಂತಪ್ಪ ಅವರ ಪರಿಸ್ಥಿತಿ. ಹೋಗ್ಲಿ ಬಿಡಣ್ಣ, ನಮ್ಮ ದೇಶದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆದರೆ ನಾವು ಬೇರೆ ದೇಶಕ್ಕೆ ಅನ್ನ ಕೊಡುವ ಕೈಯಾಗಲಿ. ತಮ್ಮ, ನಿನ್ ತಪ್ಪು ಹುತ್ತಪ್ಪ, ನಿನ್ನ ಮಾತು ತಪ್ಪು. ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಒಣ ಭೂಮಿಯನ್ನು ಹೊಂದಿರುವ ಪ್ರದೇಶವಾಗಿ ಬಿಟ್ಟಿದೆಯಪ್ಪ. ಕಳೆದ 18 ವರ್ಷಗಳಲ್ಲಿ 15 ವರ್ಷ ಬರಗಾಲ ಪ್ರದೇಶವೊಂದು ನಿರ್ಮಿಸಿದ್ದಾನಪ್ಪ ಈ ನಮ್ಮ ಭಗವಂತ. ತಮ್ಮ,
100ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರ ಪೀಡಿತ ತಾಲೂಕುಗಳೆಂದು ಘೋಷಣೆ ಮಾಡಿದೆಯಪ್ಪ ಈ ನಮ್ಮ ಸರ್ಕಾರ. ಅಣ್ಣ, ನಂಬಿ ಶಂಭಲಿಂಗನ ಪಾದ ಹಿಡಿದರು ಜನರು ಮತ್ತು ಸರಕಾರ ಸುಧಾರಣೆಗೆ ಬರುವುದಿಲ್ಲ. ಹಾಗಾಗಿ ನಾನು ಮತ ಚಲಾಯಿಸುವುದಿಲ್ಲ. ತಪ್ಪು ಹುಚ್ಚಪ್ಪ, ನಿನ್ನ ಮಾತು ತಪ್ಪು. ಮತ ಚಲಾಯಿಸುವುದು ನಿನ್ನ ಹಕ್ಕು. ಯಾರನ್ನು ಕೇಳದೆ ಮತ ಚಲಾಯಿಸುವುದು ನಿಮ್ಮೆಲ್ಲರ ಹಕ್ಕು. ಯಾರಿಗೊಬ್ಬರಿಗೊಬ್ಬರು ಜಬರದಸ್ತ್ ಮಾಡುವ ಹಕ್ಕು ಅಧಿಕಾರ ಯಾರಿಗೂ ಇಲ್ಲ ತಮ್ಮ. ಅಣ್ಣ, ನಿನ್ನ ಮಾತು ಕೇಳಿ ಮತ ಚಲಾಯಿಸುತ್ತೇನೆ. ಆದರೆ ಮಹದಾಯಿ ನೀರು ನಮ್ಮ ರಾಜ್ಯಕ್ಕೆ ಕೊಡುತ್ತಾರಾ ಈ ನೀತಿಗೆಟ್ಟ ಸರಕಾರದವರು? ಅಮ್ಮ, ಒಂದೇ ಮನೆಯಲ್ಲಿ ಹುಟ್ಟಿದ ಒಬ್ಬ ಅಣ್ಣ ತಮ್ಮಂದಿರು ಒಬ್ಬರ ಮಾತನ್ನು ಒಬ್ಬರು ಕೇಳುವುದಿಲ್ಲ ಅಂದಾಗ ಸರಕಾರ ಏನು ಮಾಡಬೇಕಪ್ಪ? ಅಣ್ಣ, ದಿನನಿತ್ಯ ಯೋಚನೆ ಉಪಯೋಗವಾಗಲೆಂದು ಲಕ್ಷಗಟ್ಟಲೆ ಖರ್ಚು ಮಾಡಿ ನಮ್ಮ ಹೊಲಗಳಲ್ಲಿ ಕೃಷಿ ಹೊಂಡವನ್ನು ಉಪಯೋಗಿಸಿ ಮತ್ತೆ ಅದನ್ನೇ ಮುಚ್ಚಿದ ಉದಾಹರಣೆ ಎಷ್ಟೊಂದು ಕಂಡಿಲ್ಲವಪ್ಪ ನಾವು. ರಾಷ್ಟ್ರೀಯ ಉದ್ಯೋಗ ಖಾತ್ರಿಯ ಯೋಜನೆ ಅಡಿಯಲ್ಲಿ ರೈತರಿಗೆ ಅನುಕೂಲವಾಗಲೆಂದು ಸರ್ಕಾರ ದಿನನಿತ್ಯ ಯೋಚನೆ ಮಾಡಿ ಕಣ್ಣು ಮುಚ್ಚಿ ಕುಳಿತುಕೊಂಡು ಬಿಟ್ಟಿದೆಯಪ್ಪ. ಕಣ್ಣು ಮುಚ್ಚಿ ಕುಳಿತುಕೊಂಡು ಬಿಟ್ಟಿದೆ. ಅಣ್ಣ, ನಿಮ್ಮ ಸರಕಾರ ಬಂತು, ಬುತ್ತಿಗಂಟು ತೆಗೆದುಕೊಂಡು ಬಂತು ನನ್ನ ಹತ್ತಿಗೆ. ನಾನು ನೀರು ತೆಗೆದುಕೊಂಡು ಬರುತ್ತೇನೆ. ಅವಳೇ ತರುತ್ತಾಳ ಬಿಡುವ ತಮ್ಮ. ಅವಳೇನು ಮುಳುಗಿ ಹೋಗುವುದಕ್ಕೆ ಮದಗ ಮಾಸುರಕ್ಕೆ ಅಂತ ಮಾಲ. ಮೈದುನ, ಅವರು ಅಂಥದ್ದೇ ಮಾತನಾಡೋದು. ನಾನು ಹೋಗಿ ನೀರು ತೆಗೆದುಕೊಂಡು ಬರ್ತೀನಿ, ನೀವು ಇಲ್ಲೇ ಊಟ ಮಾಡ್ತಾ ಇರಿ, ಆಯ್ತೆ? ರಾಯ, ನೀನು ಊಟಕ್ಕೆ ಬಡಿಸಪ್ಪ, ಅವಳೇ ನೀರು ತರುತ್ತಾಳೆ. ಸ್ವಾಮಿ, ನನ್ನ ಮಗಳು ಅಲ್ಲೇ ಆಟ ಆಡ್ತಾ ಇದ್ದಾಳೆ, ಅವಳ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ. ನಾನು ಹೋಗಿ ನೀರು ತೆಗೆದುಕೊಂಡು ಬರ್ತೀನಿ. ಪ್ರೀತಿ, ಅಲ್ಲಿ ಆಟವಾಡಬೇಡ, ಬಾರಮ್ಮ ಹಾಕಂದ ಇಲ್ಲಿ ಊಟ ಮಾಡೋಣ. ರಾಯ, ನೀರು ಹಾಕಬೇಡ ರಾಯ. ನೀರು ಹಾಕಿದರೆ ತಲೆಯ ಮೇಲೆ ಮಣ್ಣು ಬೀಳುತ್ತದೆ.
ಶಿವನ ನೀವು ಇಲ್ಲಿಂದ ದೂರ ಹೋಗಿ ಮನೆ ಮಾಡಿಕೊಳ್ಳುತ್ತೇನೆ. ಏಕಮ್ಮ ನಿನ್ನ ಕಂಗಳಲ್ಲಿ ರಕ್ತದ ಕಣ್ಣೀರು ಮಗನಂತಿರುವ ಮೈದುನಲ್ಲಿರುವಾಗ ನೀನು ಹೆದರಬೇಡ ಅತ್ತೆಯಮ್ಮ, ಹೆದರಬೇಡ. ನೀವು ಮನೆಗೆ ಹೋಗಿ. ಇಲ್ಲ ಮೈದಿನ, ಇಲ್ಲ, ನನ್ನ ಮಗಳನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ನಾನು ಹೇಗಪ್ಪ ಮನೆಗೆ ಹೋಗ್ಲಿ? ಹಣೆ ಬರಹಕ್ಕೆ ಹೊಣೆ ಯಾರು ಇಂದಿರಾ? ಸುಮ್ಮನೆ ಓ ಸಾಹೇಬ, ಓ ರೈತ ಬಾಂಧವರೇ, ನನ್ನ ಮಗಳ ಪ್ರಾಣವನ್ನು ಉಳಿಸಿಕೊಡಿ. ನನ್ನ ಮಗಳ ಪ್ರಾಣವನ್ನು ಉಳಿಸಿಕೊಡಿ. ಓ ರೈತ ಬಾಂಧವರೇ, ಎಲ್ಲರೂ ರೈತರಿರುವಿರಿ. ನನಗೆ ಬಂದ ಪರಿಸ್ಥಿತಿ ನಿಮಗೆ ಯಾರಿಗೂ ಬರುವುದು ಬೇಡ. ಎಲ್ಲರ ಹೊಲಗಳಲ್ಲಿಯೂ ತೆರೆದ ಕೊಳವೆ ಬಾವಿಗಳು ಇರುತ್ತವೆ. ಎಲ್ಲರ ಕೊಳವೆ ಬಾವಿಗಳಲ್ಲಿ ನಮ್ಮ ಮಗು ಬಿದ್ದ ಹಾಗೆ ನಿಮ್ಮ ಮಕ್ಕಳು ಬೀಳಬಹುದು. ದಯವಿಟ್ಟು ಅವುಗಳನ್ನು ಮುಚ್ಚಿರಿ. ಬ್ರಹ್ಮ ಬರದ ಹಾಳೆಯಲ್ಲಿ ಅಂತ್ಯೇನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರದ ಹಾಳೆಯಲ್ಲಿ ಅಂತ್ಯೇನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ನಾವು ತಪ್ಪು ಮಾಡಿದೆವು ಮಗಳೇ, ಕ್ಷಮಿಸಪ್ಪ ಪ್ರೀತಿ, ಕ್ಷಮಿಸು. ಪ್ರಾಣ ಪಕ್ಷಿ ಉಳಿತು ಅಲ್ರಿ. ಪ್ರಾಣ ಅಂದ್ರಲ್ಲ, ಎಲ್ಲೈತ್ರಿ ನಿಮ್ಮ ಮಗಳ ಪ್ರಾಣ ಅಂತೇನೆ? ಶಿಷ್ಯ ಇದೆ, ಅಲ್ಲೇ ಇಲ್ಲ ಒಟ್ಟು ಒಟ್ಟು ಕೇಳ್ತೀರ? ನನ್ನ ಮಾವ ಇಲ್ಲ ಇಲ್ಲ ಇಲ್ಲೋಡದೆ ಇಲ್ಲೋಡ ಇಲ್ಲ ಐತೆ. ಸ್ವಾಮಿ ಸ್ವಾಮಿ ಏನಾರ ಮಾಡಿ ನನ್ನ ಮಗ ಪ್ರಾಣ ಪಕ್ಷಿ ಹಾಳು ಹೋಗಪ್ಪ. ನೀವು ಶಿಕಾರ ಭಕ್ತ, ನಿನ್ನ ಮಗಳ ಕೈ ಬಿಡು, ಮೊದಲು ಕೈ ಬಿಡು. ನೀ ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ನಾನು ಕಂಡಪ್ಪಜ್ಜಲ್ಲ, ದುಂಡಪ್ಪಜ್ಜ. ಗಜ್ 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 ದುಂಡಗಾಯ ಅಜ್ಜ. ನನ್ನ ಹಿಮಾಚಲ ಪರ್ವತದಲ್ಲಿ ತಪಸ್ಸು ಮಾಡಿ ಬಂದಿದೆ. ಬಾಯಿ ಕಿತ್ತ ಬಾ, ಎದುರಿಗೆ ಬಾ. ನನ್ನ ಹುತ್ತದಲ್ಲಿ ಕೈ ಇಟ್ಟು ದೇವೇಶ್ವರ ನಾನು ಅಲ್ಲಪ್ಪ. ಬೇರೆ ಇವರಿಗೆ ಜಗ ಎಲ್ಲ ಸಿಕ್ಕಲ್ ಸರ. ಹೋಗಿ ಹೋಗಿ ಅದ ಹುತ್ತಿನಾಗ ಕೈ ಇಡ್ಬೇಕು ಅಂದ್ರ ಇವರು ಪಕ್ಕ ಸಾಬೇರ್ ಬಿಡ್ರಿ, ಬಲ್ಲೆ ಅದಾರ ಮತ್. ನನ್ನ ಮಗ ನಾನು ಹಿಡ್ಕೊಂತಾನೆ, ನನ್ನ ಮಗ ನಾನು ಹಿಡ್ಕೊಂತಾನೆ. ಇವ್ರವ್ರು ಹಲವಾರು ಶಿಷ್ಯ ಅದಾರು. ಇವ್ರಿಗೆ ಊರು ಬಿಡ್ಸೋ ಯಪ್ಪ, ಇವನ್ ಊರು ಬಿಡ್ತಿದೆ. ಬೇರೆ ಕಿತ್ತಿ
ಮಗ ಪ್ರಾಣ ಪಕ್ಷಿ ಹಾರಿ ಆಕಾಶದ ಅಪ್ಪಾಜಿ ಅಪ್ಪಾಜಿ ಈ ಪ್ರಾಣ ಪಕ್ಷಿ ಅಂದಲ್ಲ ಆ ಪಕ್ಷಿ ಎಲ್ಲಿರುವುದು ಅಪ್ಪಾಜಿ ನೋಡ್ಲಿಕ್ಕೆ ಹೇಗಿರುವುದು ಅಪ್ಪಾಜಿ ಮದರಂಗಿ ನಿಂಗ ಈಗ ಪ್ರಜ್ಞೆ ಬಂತ ಪ್ರಜ್ಞೆ ನಿಂಗ ಮದರಂಗಿ ಹ್ಞೂ ಅನ್ನ ಮಗಳ ಯವ್ವ ಇದು ಅಂತ ಎಂತ ದೆವ್ವಲ್ಲೇ ಇದು ಹಲಕಟ್ಟು ದೆವ್ವ ಏನಾರ ಮಾಡಿ ನಮ್ಮ ಅಪ್ಪನ ಬದಿ ಕಳಿಸಿ ನಾವು ಆಡಬೇಕು ಅಂತ ಆಡಾಕುಂತ ದೆವ್ವ ಅದಕ್ಕ ನೀನು ಇಲ್ಲಾರ ಇವ್ರವ್ರು ಇವ್ರಿಗೆ ಬಿಡಿಸಾಗ ಅಂತ ಆಗಲ್ಲ ಯಾಕಂದ್ರೆ ಕಪ್ಪತ್ತು ಗುಡ್ಡದಾಗ ನೆಲೆ ಸಿಕ್ಕಲ್ಲ ನೆಲೆ ಗುಡ್ದಾಗ ನೆಲೆ ಸಿಕ್ಕಲ್ಲ ಅದಕ್ಕ ಅಲ್ಲಿ ಮುಂದೆ ಊರಾಗ ಹೋಗಿ ಅಲ್ಲಿ ಮುಂದೆ ಮುಂಜಾರು ಬಂದಮ್ಮನ್ನ ವಸಂತರ ಗಂಗಮ್ಮನ್ನ ಅಲ್ಲಿ ಕರ್ನಾಟಕದವ್ರ ಪಾರಮ್ಮನ್ನ ಚರ್ಲೆ ಗೋರಮ್ಮನ ಕರ್ಕೊಂಡು ಇಚ್ಛೆ ಬರ್ತಾನೆ ಅವ್ರು ಕರೆದ್ರು ಅಂತ ಹತ್ರ ಹೋಗಬೇಡ ನೀ ಇಲ್ಲಾರು ಇವ ದೌಡ್ ಕರ್ಕೊಂಡು ಓಡಿ ಬರ್ತಾನೆ ವಜ್ಜ ಮುಟ್ಟ ಹೋಗ್ಬೇಡ್ರೆ ಮೈನ ಬರ್ತದ ಕಣ್ಮಟ್ಟವ ಸರಿಯವ್ವ ಬರ್ತಾನೆ ನನಗಿಂತ ಮಗ ನೀನ ಮುಡ್ತಿ ನಂಗೆ ಮುಟ್ಬೇಡ ಅಂತಾನೆ ಎಲ್ಲರೂ ಹೋಗಿದ್ದಾರೆ ಸುಮ್ಮನೆ ಎಲ್ಲರೂ ಹೋಗಿದ್ದಾರೆ ದೊಡ್ಡಪ್ಪ ಎದ್ದೇಳುವಂತ ನಾನು ಎಲ್ಲಿದ್ದೇನೆ ಎಲ್ಲಿದ್ದಾರೆ ನಿನಗೆ ಪ್ರಜ್ಞೆ ಇಲ್ಲ ನಿನಗ ಹೋಗ ನೀನು ಹೋಗ ಅಲ್ಲೇ ಹಾಡುಗಳಿಂದ ಕಚ್ಚು ಕತ್ತಿರಿಯೋದು ಅಟ್ಟಿ ಕಟ್ಟಿ ನಾನು ಅಲ್ಲೇ ನಮ್ಮ ಗುಡ್ಡದಾಗ ನಿಂತ್ಕೊಂಡಿದ್ದೆ ಬಡ ಬಡ ನೀ ಬರೋದು ಹುಡುಕಂತ ನಿಂತ್ಕೊಂಡಿದ್ದೆ ನಿನಗೆ ತಗಾವನು ಅವನ ಹಡ ನಮ್ಮ ಚಿನ್ನಾವಟ್ಟ ತೆಗಿನಾಗ ಹುಲಿ ಸಂಜೆಲೆ ಆಗಿ ಬಂದ್ರು ಹೊಕ್ಕಂತ ನೋಡಿ ಸೊಂಟ್ರಗಾಳಿ ಅವಾಗ ನಿನ್ನ ದೇವ ಕೊಡಿ ಅಯ್ಯಯ್ಯೋ ಮತ್ತ ನಮ್ಮ ಅಪ್ಪ ಎಲ್ಲಿ ಅದು ಅಲ್ಲಿಂದ ಹೊಂದ್ಕೊಂಡು ಇಷ್ಟ ಮಟ್ಟ ಕುತ್ಕೊಂಡು ನಾವ ನಿನ್ ದೇವನ್ ಬಿಡಿಸಿದ್ದ ಕಚ್ ಕಚ್ ಸ್ವಾಹ ಸ್ವಾಹ ಪಚ್ 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 ಸ್ವಾಹ ಸ್ವಾಹ ಕಚ್ಚ ಕಚ್ಚ ಬೇಡ ಪಚ್ಚ ಪಚ್ಚ ಬೇಕ ಓಂ ಗುರುವೇ ಬಸವೇಶ್ವರಾಯ ಏನಾದರೂ ಮಾಡಿ ಈ ಮದರಂಗಿಯನ್ನು ಕಾಟಿಗೆ ಒಲಸದೆ ಈ ಮಾಟಿಗೆ ಒಲಸಪ್ಪ ತಂದೆ 101 ತೆಂಗಿನಕಾಯಿ ಒಡಿಸುತ್ತೇನೆ ನಾನು ಈ ಜನ್ಮದಲ್ಲಿಯೂ ಸಾಧ್ಯವಿಲ್ಲ ಬಕುತ ಅವಳು ನನ್ನವಳು ನೀನು ಹೋಗಲು ಅಡ್ಡಿಲ್ಲ ಇಲ್ಲ ಗುರುವೆ ನೀನೇ ಹೋಗು ನಾನು ಶಿಷ್ಯನೇ ಬಲಿಯುತ್ತಾಳೆ ಆ ಮದರಂಗಿ ಅಬ್ಬ ನನ್ನ ಮೈಯಿಂದ ಏನೋ ಒಂದು ಹೊರಟು ಹೋದಂಗಾಗಿ ಆರಾಮಾಗಿರ್ತೇನೆ ಈಗ ಅಯ್ಯೋ ನಮ್ಮ ದೊಡ್ಡಪ್ಪ ದೊಡ್ಡಪ್ಪನೂ ಅಲ್ಲ ಚಿಕ್ಕಪ್ಪನೂ ಅಲ್ಲ ಮತ್ತೆ ನೀನು ಮುದ್ಕಪ್ಪ ಇಷ್ಟಪಟ್ಟ ಏನ್ ನಾಟಕ ಮಾಡಿದ್ರೆ ಏನ್ ಮದ್ರಂಗೇನೇನ ಹೌದು ಮತ್ತ ನೀ ನಮ್ಮಪ್ಪ ಬರೀ ಮನೆ ಕೆಲಸ ಹಸ್ತಾನ ಆ ಕೆಲಸ ಮಾಡು ಈ ಕೆಲಸ ಮಾಡು ಇದನ್ ಮಾಡು ಸಂತೆಗೆ ಹೋಗು ಆ ಸೌಕರ್ ಮನೆಗೆ ಹೋಗು ಅಲ್ಲಿ ತೊಳಿ ಅದಕ್ಕಾಗಿ ಕೆಲಸ ಮಾಡಕ್ ಬ್ಯಾಸರಾಗಿ ಏನ್ರ ಒಂದು ನಾಟಕ ಮಾಡ್ಬೇಕು ಅಂತ ಸುಮ್ಮನೆ ಈ ನಾಟಕ ಮಾಡ್ಬೇಕು ನೀವೇನು ಕಮ್ಮಿ ಏನು ಮನೆ ಮಾಡಿರಿ ನೋಡು ನಮ್ಮ ಅಪ್ಪನ ಸಾಲ ತೀರಿಸ್ಬೇಕು ಸಾಲ ಕೊಡ್ಬೇಕು ಅಂತ ಈ ನಮ್ಮನೆ ವೇಷ ಹಾಕಿ ಬಂದಿರಿ ಮಾಟಿ ಈಗಿನ ಹಗರಾಗಿಲ್ಲೇ ಮಾಟಿ ಹಗರಾಗಿಲ್ಲ ಬಹಳ ಜೋರದ ಇಷ್ಟ ಮಠ ಏನೇನೋ ಕತಿ ಹೇಳಿ ದೇವ ನಾವು ನಮ್ಮನಿಬ್ರು ಹೊಡೆದ ಬಿಡ್ತಾವ ಮಾಡಿಲ್ಲ ನನ್ನಂತ ಹಗ ಹಿಡ್ದ ಬಿಡ್ಸಪ್ಪ ಹಗರಾಗಿಲ್ಲೇ ಮಾಟಿಗೆ ಪಕ್ಕ ಪಿಪಿ ಹೋರಿತಿಲ್ಲ ಇದು ಏನ್ರ ಮಾಡಿ ಕೈ ಹಾಕ್ಬೇಕಲ್ಲೇ ಮಾಡಿದ ಕೈ ಹಾಕ್ಬೇಕ ಹೌದನು ನನ್ನ ಸರದಾರ ಹೌದಾ ನನ್ನ ಮದರಂಗಿ
ನಾಟಕ ಹುಬ್ಬಳ್ಳಿ ಲಾಡ್ಜ್ಯಾಗ ವಸ್ತಿ ಮಾಡಕ ಹೊಡೆದಾಟಲ್ಲ ಎಸಕ್ಕೆ ಸಿರಿ ಕಟ್ಟಿಲ್ಲದ ಯಾವುದೋ ಹಿಂಗ ಎಸಕ್ಕೆ ಚಂದನ ಹೇಳಲಿ ಏನನ್ನ ಪ್ರಾಣಿ ಯಾಕೆಂಗೆ ಹಾಯಾಗುತ್ತೆ ನನ್ನೊಡಗೆ ನಾಚಿಕೆ ಅನ್ನೋದು ನಿನಗೆ ಕಾತ ಸಿರಿ ಆಟ ಚಂದಂಗಾತ ನಾಚಿಕೆ ಅನ್ನೋದು ನಿನಗೆ ಕಾತ ಸಿರಿ ಆಟ ಚಂದಂಗಾತ ಸಣ್ಣ ಹತ ಬೇಡ ನೀರಿಗೆ ಹುಬ್ಬಳ್ಳಿ ಲಾಡ್ಜ್ಯಾಗ ಬಂದು ಮಾಡಣ ನನ್ನ ಸಂಗಾತಿ ಅವರು ಬಾ ನನ್ನ ಸಚಗಾರ್ತಿ ಅವರು ಬಾ ನನ್ನ ಸಂಗಾತಿ ಅವರು ಬಾ ನನ್ನ ಸಚಗಾತಿ ನಾನೆಲ್ಲ ಮೆಚ್ಚಿಕೊಂಡು ನಾನೆಲ್ಲ ಕಟ್ಟಿಕೊಂಡು ನಾನೆಲ್ಲ ಮೆಚ್ಚಿಕೊಂಡು ನಾನೆಲ್ಲ ಕಟ್ಟಿಕೊಂಡು ಕೋಟಿ ಆಗೋಣ ಬಾ ಕೋಟಿ ಆಗೋಣ ಬಾ ನಲ್ಲಿ ಒಂದಾಗಿದೆ ನಾನು ಒಂದಾಗಿದೆ ನಲ್ಲಿ ಒಂದಾಗಿದೆ ಗಾಢ ಒಂದಾಗಿದೆ ಯಾಕೆ ನಾವು ನಿಮಗೆ ಕತೆ ಸಿರಿ ಯಾಕೆ ಚಂದ ಒಂದ ಹತ್ತ ಜಾಡ ನಿಂತಿದೆ ನಮ್ಮಪ್ಪ ಬರೋದ್ರಾಗ ಹೋಗೋ ನೀನು ಜಗಜ್ಯೋತಿ ಬಸವೇಶ್ವರರ ಭಕ್ತಿ ಪ್ರಧಾನ ನಾಟಕ 23/2/2026 ಕಲಘಟಗಿ ತಾಲೂಕು ಮಲ್ಕನಕೊಪ್ಪ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ನವತರಣ ನಾಟ್ಯ ಸಂಘ ಇವರಿಂದ ಏ ಇಂದಿರಾ ಗೌಡ್ರು ರೊಕ್ಕ ಕೊಟ್ಟು ಬರೋಣ ರೊಕ್ಕ ತೆಗೆದುಕೊಂಡು ಬಾ ಇಂದಿರಾ ಸ್ವಾಮಿ ಏನ್ ಹೇಳ್ತಾ ಇದ್ದೀರ ನೀವು ನಮ್ಮ ಮಗಳ ಹೆಣ್ಣ ಮಣ್ಣಿನಲ್ಲಿ ಇನ್ನೂ ಆರಿಲ್ಲ ರೀ ನಾನು ಗೌಡರ ಮಾತಿಗೆ ವಚನ ಭ್ರಷ್ಟನಾಗಲಾರೆ ಇಂದಿರಾ ಮೊದಲು ಹೋಗಿ ಅವರು ರೊಕ್ಕ ಕೊಟ್ಟು ಬರೋಣ ಬಾ ಅಲ್ಲ ರೀ ನಿಮಗೆ ನೋವು ಅನ್ನೋದೇ ಇಲ್ವಿಲ್ಲ ಮನಸ್ಸು ಗಟ್ಟಿ ಮಾಡಿಕೊಂಡು ರೊಕ್ಕದ ಚೀಲ ತೆಗೆದುಕೊಂಡು ಬಾ ಇಂದಿರಾ ಅಲ್ಲ ರೀ ನನ್ನ ಮಗಳು ಸತ್ತು ಇನ್ನು 1 ತಿಂಗಳು ಕೂಡ ಆಗಿಲ್ಲ ಛೀ, ನಿಮಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಿರಲಿ ಇಂದಿರಾ ಹೆಚ್ಚು ಮಾತನಾಡದೆ ರೊಕ್ಕದ ಚೀಲ ತೆಗೆದುಕೊಂಡು ಬಾ ರಾಯನಿಗೆ ಬರಲಿಕ್ಕೆ ಹೇಳಿದ್ದೇನೆ ಸೇಡಿಗೆ
ಮನುಷ್ಯ ಮೀಸಲು, ನಾನು ಕೊಟ್ಟ ರೊಕ್ಕಕ್ಕೆ ಬೋಧಿ ಮೀಸಲು. ಶಿವರಾಯನ ಬಾಳಿನಲ್ಲಿ ಬೂದಿ ಮುಚ್ಚಿದ ಬೆಂಕಿ ಇಡುವುದೇ ನನ್ನ ಗುರಿ. ಗೌರ, ಮಳೆ ಹೆಚ್ಚಿಗೆ ಆಗಿ ನೀರ್ ಹರಿದಾಗ ನೀರ್ ನಿಂತು ಮನೆಯೆಲ್ಲ ಸ್ಮಶಾನ ಆಗ್ಬಿಡ್ತದ್ರಿ. ಅಲ್ರಿ ನಮ್ಮ ಚಿಕ್ಕ ಊರು 33 ಕಟ್ಟೆ ಅದಾವು. ಈ ಕಟ್ಟೆಗಳ ಈಟು ಮಳೆಗಾಲ ವರ್ಷದ ಮಳೆಗಾಲಕ್ಕ ತುಂಬಿ ಕೋಡಿಯಾಗಿ ಹರಿದಾವ. ಆದ್ರೆ ನಮ್ಮೂರು ಜಾತ್ರೆಗೆ ಮುಕ್ಕಳಿ ಮುಟ್ಟ ಬಗಸಿ ನೀರಿಲ್ಲ. ಏನ್ ಮಾಡೋದ್ರಿ, ಏನ್ ಮಾಡೋದ? ನೀರು ಬರುವುದು ಸ್ವಾಭಾವಿಕ. ಮನುಷ್ಯರಿಗೆ ಅಹಂಕಾರವಿದ್ದರೆ ಅನುಮಾನ ಎನ್ನುವ ಭೂತ ಮಾತ್ರ ಬರಬಾರದು. ಬುದಿ ಶಿವ ಯಾವಾಗ ರೊಕ್ಕ ಕೊಡ್ತಾನಂತಾರೆ? ಅನುಮಾನಕ್ಕೆ ಆಸ್ಪದ ಯಾವುದೂ ಇಲ್ಲ ಗೌಡ್ರಿ. ನಿಮ್ಮ ರೊಕ್ಕ ನಿಮಗೆ ಕೊಟ್ಟರೆ ಅನುಮಾನ ಯಾರಿಗೂ ಬರುವುದಿಲ್ಲ. ಶೋಭಾ ಹೀಗ ಮಾತಾಡೋದು ನೋಡಿದ್ರ ನಮಗೆ ಅನುಮಾನ ಬರಾಕತೈತಿ. ನೀವು ಮಂದಿ ರೊಕ್ಕ ಗಂಟು ಹಾಕೋರು ಅನ್ನಕ ಮಂದಿ ರೊಕ್ಕದ ಗಂಟು ಹಾಕುವುದು ನಮ್ಮ ಬಡ ರೈತರ ಮನೆತನದಲ್ಲಿಯೂ ಬಂದಿಲ್ಲ, ಇಡೀ ನನ್ನ ಜೀವನದಲ್ಲಿಯೂ ಇಲ್ಲ. ಅದು ಏನೇ ಇದ್ರು ನಿಮ್ಮಂತ ಸ್ವಾರ್ಥಿ ಶ್ರೀಮಂತರ ಕಸುಬು. ಜಗತ್ತಿನಲ್ಲಿ ಕಸಬ ಮಾಡಲಾರ ವ್ಯಕ್ತಿ ಯಾರು ಇಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಕಸುಬಿರುತ್ತೆ ಸೌಕರ್ಯ. ಆ ಕಸುಬಿನ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ. ಸುಮ್ಮನೆ ಇರೇ ಇಂದಿರಾ, ಸುಮ್ಮನಿರು. ನೋಡಿ ಪಟೇಲರೇ, ಈ ವರ್ಷ ಮಳೆ ಜಾಸ್ತಿಯಾಗಿ ಬೆಳೆ ಇಲ್ಲದೆ ರೈತರೆಲ್ಲರೂ ವಿಲವಿಲ ಒದ್ದಾಡುವ ಸ್ಥಿತಿಗೆ ಬಂದು ಹೋಗಿದೆ ಗೌಡ್ರಿ. ನೋಡ್ತಮ್ಮ ಶಿವಪ್ಪ, ವಿಲ ವಿಲ ಫಲ ಫಲ ಅಂದ್ರ ಮಳೆ ಹೆಚ್ಚಿಗೆ ಆದ್ರೂ ಒಂದ ಮಾತಿರ್ಬೇಕು, ಕಮ್ಮಿ ಆದ್ರೂ ಒಂದ ಮಾತಿರ್ಬೇಕು. ಆದ್ರೆ ನಮ್ಮ ಸರ್ಕಾರ ಹೇಳ್ತೈತಿ ರಾಷ್ಟ್ರದ ಬೆನ್ನೆಲುಬು ರೈತ ಅಂತ ಹೇಳಿ. ಆದ್ರ ನೀವು ಹೀಗೆ ಮಾತಾಡಿದ್ರಲ್ರೇ ತಮ್ಮ, ಮರ್ಯಾದೆ ನಮ್ಗೆ ರೊಕ್ಕ ಕೊಟ್ಟು ಬಿಡ್ಬೇಕ. ಸಾಲ ತೆಗೆದುಕೊಳ್ಳುವಾಗ ಶಿವ್ಯ ಬಂದ, ಮರಳಿ ರೊಕ್ಕ ಕೊಡುವಾಗ ಶಿವ್ಯನ ಹೆಂಡತಿ ಬಂದಳು. ಬಡ್ಡಿ ಬಿಡುತ್ತಾನ ಅಂತ ಕರೆದುಕೊಂಡು ಬಂದಿರಬೇಕು ಅಲ್ಲವೇ? ರೈಡ ನಮ್ಮ ಪಾಟೇಲ್ರಿಗೆ ಹೆಣ್ಣು ಮಕ್ಕಳು ಅಂದ್ರ ದೇವ್ರ ಸಮಾನ ನೋಡ್ರಿ. ಅವರವರ ಈ ದೇವ್ರ ಗುಡಿ ಮನೆ ಇದ್ರಿಗೆನ ಇದ್ರು ಸಹಿತ ನಮ್ಮ ಬಸವಣ್ಣವ್ರಿಗೆ ಎದ್ರ ಕೈ ಮುಗಿತಾನೆ ಇಲ್ಲ ಇವ್ ನಮ್ಮ ದೊಡ್ಡಪ್ಪ. ಹೆಣ್ಣು ಮಕ್ಕಳು ಅಂದ್ರ ಅಷ್ಟೇ ಬಾಯ ಬಸಪ್ಪ ಹೊಟ್ಟೆ ವಿಷಪ್ಪ ಅನ್ನೋ ನಿಮ್ಮಂತ ಎಷ್ಟು ಮಂದಿ ನೋಡಿಲ್ಲೇ ನಾವು. ಬಡ್ಡಿ ಬಿಟ್ಟು ಲೆಕ್ಕ ಮಾಡ್ರಲೇ, ಈಗಿಂದ ಈಗಲೇ ರೊಕ್ಕ ಕೊಟ್ಟ ಮನೆ ಮಕ್ಕಳ. ಸರಕಾರ ಆದೇಶ ಹೊರಡಿಸಿದೆ ನಿಜ, ಆದರೆ ಪದೇ ಪದೇ ಹಣ ಹಣ ಎಂದು ಕೇಳಲು ಬಂದರೆ ಪರಿಣಾಮ ಸರಿ ಇರುವುದಿಲ್ಲ. ನಿಮ್ಮ ಬಡ್ಡಿ ಕೊಡುವ ಬದಲು ನಿಮ್ಮ ಹೆಣದ ಮೇಲೆ ಬಡ್ಡಿ ಒಟ್ಟಬೇಕಾಗುತ್ತದೆ ಜೋಗೆ. ಪರಿಣಾಮ ಸರ್ಕಾರದ ಮಗನೇ, ಸರ್ಕಾರಿ ಬಡ್ಡಿ ಮನ್ನಾ ಮಾಡ್ತು ವಿನಃ ನಿಮ್ಮಂತರ ಬಡ್ಡಿ ಬಿಡಬೇಕು ಅಂತ ಆದೇಶ ಮಾಡಿಲ್ಲ. ಜೋಡು ನದಿಗಳ ಪ್ರವಾಹ ಬಂದರು ನಡುಗಲಾರದ ಈ ದೇಹ ಇನ್ನು ನಿಮ್ಮಂತ ನರ ರಾಕ್ಷಸರಿಗೆ ಹೆದರುವುದು ಅಸಾಧ್ಯ. ಸುನಾಮಿ ನೋಡಿ, ಗಾಳಿನೋ ನೋಡಿ, ಬೆಂಕಿ ಬಿರುಗಾಳಿನೂ ನೋಡಿಲ್ಲ. ಗಾಳಿ ಸುಮ್ಮನೆ ಇದ್ದರೆ ಗಾಳಿ, ಇಲ್ಲ ಅಂದ್ರೆ ಬೆಂಕಿ ಬಿರುಗಾಳಿ. ಸುನಾಮಿ ಸುನಾಮಿ ಹೇಳಬೇಕಾದರೆ ಅದರದೇ ಅಧ್ಯಾಯ ಇರುತ್ತದೆ.
ಎದ್ದು ಬಿದ್ದಿದ್ದು ಚರಿತ್ರೆಯಲ್ಲೇ ಚರಿತ್ರೆ ಸೃಷ್ಟಿಸಲಿಕ್ಕೆ ನೀನೇನು ಸಂಗೊಳ್ಳಿ ರಾಯಣ್ಣನೂ ಅಲ್ಲ, ಸಿಂಧೂರ ಲಕ್ಷ್ಮಣನಂತೂ ಅಲ್ಲವೇ ಅಲ್ಲ. ಅದಲ್ರ ನಿಮಗ ಅವಸರನ ಜಾಸ್ತಿ ಅಂತಾನೆ. ಒಂದಿಟ್ಟು ಸುಮ್ಮಕಿರ್ರಿ, ರೊಕ್ಕನ ಕೊಟ್ಟು ಬಂದಾರ. ನೋಡಿ ಗೌಡ್ರಿ, ಇಲ್ಲ ಸಲ್ಲದ ಮಾತುಗಳನ್ನಾಡಿ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ. ತೆಗೆದುಕೊಳ್ಳಿರಿ ಈ ನಿಮ್ಮ ರಕ್ತದ ಚೀಲವನ್ನು. ತೆಗೆದುಕೋ ಈ ರಕ್ತದ ಚೀಲನ. ನಾವು ಯಾಕೆ ಮಾತಾಡ್ತಿದ್ವಿ ತಮ್ಮ? ಸರಿ ಸರಿ, ರೊಕ್ಕ ಗೌಡ್ರ, ಇವ್ರವ್ರ ನಮಗೆ ಮೋಸ ಮಾಡಕ್ ಬಂದಾರ್ರಿ. ಇವ್ರು ಇದ್ರಾಗ ಏನೈತ್ರಿ? ಗಾಳಿ ಗಂಧವ್ ಕುಡಿಯತೆ, ಒಂಟಿನೂ ಖಾಲಿ, ಕುದುರಿನೂ ಖಾಲಿ, ಓಸಿ ಗಾಳಿ ಗಂಧವ್ ಹಿಂದಿರ ಏನಿದು? ಹಿಂದಿರ ಏನಿದು? ನನ್ನ ಬಿಟ್ಟು ಆರೋಗ್ಯದ ಚೀಲವನ್ನ ಮತ್ತೆ ಯಾರು ಮುಟ್ಟಿಲ್ಲ ಸ್ವಾಮಿ, ಮತ್ತೆ ಯಾರು ಮುಟ್ಟಿಲ್ಲ. ಅತ್ತಿಗೆ, ನಿಮ್ಮನ್ನು ಬಿಟ್ಟು ನಮ್ಮ ಮನೆಯಲ್ಲಿ ದುಡ್ಡು ಯಾರ ಹತ್ತಿರನು ಇರುವುದಿಲ್ಲ. ಅತ್ತಿಗೆ ಬಾ, ಯಾರ ಹತ್ತಿರ ಅತ್ತಿಗೆ ಇನ್ನೊಂದು ಚೀಲದಾಗ ಇಟ್ಟಿರಬೇಕು ನೋಡಮ್ಮ. ಹೂನಪ್ಪ, ಇನ್ನು ಒಂದು ಚೀಲ ಅಂದ್ರ ಏನ್ ಹೆಸರು ಕಾಳು ಚೀಲಾಗ ಇಟ್ಟಿದ್ದು, ಕಡ್ಲಿ ಕಾಳು ಚೀಲಾಗ ಇಟ್ಟಿದ್ದು, ಯಾಕಂದ್ರೆ ಶೇಂಗಾ ಚೀಲಾಗ ಇಟ್ಟಿದ್ದು. ಅದು ಯಾವ್ದು ಇಲ್ಲ ಅಂದ್ರ ಮಾದು ಬಾಸವಳಿಗೆ ಅವ್ರ ಜಾತ್ರೆ ಮುಂದೆ ರೇಷನ್ ಕೊಟ್ಟಾರ ಸಾರಿ, ಆ ರೇಷನ್ ಚೀಲಾಗ ಇಟ್ಟಿರ್ರ ನೋಡಿ. ಅದು ಇಲ್ಲ ಅಂದ್ರ ನಿಮ್ ಹಿಟ್ಲಾಗ ಹುಳು ಬಳಿ ಸಂಧ್ಯೆ ಅದಾವಲ್ಲ, ಆ ಸಂಧ್ಯೆ ಆಗಿಟ್ಟಿರ ಹುಡುಗರ ಮಕ್ಕಳ. ನಾಟಕ, ಬರೀ ನಾಟಕ. ತಿನ್ನಲಿಕ್ಕೆ ಕೂಳು ಇಲ್ಲ, ಇದು ದುಡ್ಡು ಎಲ್ಲಿಂದ ಬರಬೇಕು? ಗಂಟು ಆಗುವವರು ನೀವಲ್ಲ, ಬೆಂಕಿ ಬಿರುಗಾಳಿ ಅಂತ ನಿಮ್ಮನೆ. ನೋಡಿ ಪಟೀಲರೇ, ಕಣ್ಣು ಇದ್ದು ಕೂಡ ನಾನೇ ಎಂಬಂತೆ ನಾನು ದಲ್ಲಾಳರ ಹತ್ತಿರ ಸಾಲ ತೆಗೆದುಕೊಂಡಿರುವಂತಿದ್ದು ನಿಜ. ಆದರೆ ಅದನ್ನು ನನ್ನ ಹೆಂಡತಿಯ ಕೈಯಲ್ಲಿ ಕೊಟ್ಟಿದ್ದು ನಿಜ. ಗೌಡ್ರೇ, ನಾವು ನಿಯತ್ತಿನಿಂದ ಬದುಕಿದವರು. ಗೌಡ್ರೇ, ನಿಯತ್ತಿನಿಂದ ಬದುಕಿದವರು. ನಿಯತ್ತು ನೀತಿಗೆಟ್ಟವರಿಗೆ ನಿಯತ್ತಿನ ಅರ್ಥ ಆಗುವುದಿಲ್ಲ. ಎತ್ತವಾದರೂ ಅವರ ಮಂದಿ ರೊಕ್ಕ ಗಂಟು ಹಾಕುವುದು ಬಿಡುವುದಿಲ್ಲ. ಎಲ್ಲ ಹೋದರೂ ನಿಮ್ಮ ನಿಯತ್ತು. ದಯವಿಟ್ಟು ಆ ರೀತಿ ಮಾತನಾಡಬೇಡಿ ಸೌಕರ್ಯ, ಮಾತನಾಡಬೇಡಿ. ಕೈ ಸುಟ್ಟಿತು ಎಂದು ದೀಪವನ್ನ ನಂದಿಸಲು ಬರೋದಿಲ್ಲ ಸೌಕರ್ಯ, ಬರೋದಿಲ್ಲ. ಹೂನವ, ನಿಮ್ಮ ಮನ್ಯಾಗ ಎಣ್ಣೆ ತುಂಬಿ ತುಂಬಿ ತುಳುಕ್ತೈತಿ. ಆ ಎಣ್ಣೆ ತುಂಬಿ ತುಂಬಿ ತುಳುಕೋದಕ್ಕನ ದೀಪ ಚಂದಾಗಿ ಉರಿತೈತಿ. ಅಲ್ಲಿ ಎಣ್ಣೆ ತೀರಿದ ಮ್ಯಾಗ ತಳಗ ಬಗ್ಗಾಕ ಬೇಕು. ಆ ನಿಯತ್ತಿದ್ರ ಕೊಟ್ಟು ಹೋಗ್ರಲೇ ರೊಕ್ಕ ಮತ್ತ. ನೋಡ್ರ, ಈಗ ಎಲ್ಲ ಆಯ್ತಲ್ಲ, ಬರೇ ನಾಟಕ ರೀ ನಾಟಕ. ಬಾಯಿಗಿದ್ದು ಮೂಕನಾದಿಗಡ ಎಂತ ಪಾಠವು ನಮ್ಮದು. ಕಂಡವರ ಹತ್ತಿರ ಸಾಲ ಮಾಡಬಾರದು. ಮಾಡಿದರೆ ರೈತರ ಬದುಕು ನಿಜಕ್ಕೂ ಕತ್ತಲೆಯಣ್ಣ. ಅಣ್ಣ, ಈ ಚೀಲದಲ್ಲಿ ಏನೋ ಒಂದು ಮೋಸವಾಗಿದೆಯಣ್ಣ, ಮೋಸವಾಗಿದೆ. ನ್ಯಾಯ ಎಲ್ಲಿದೆ? ಸಾಕು
ಮನೆ ಬಿಟ್ಟು ಹೋಗಪ್ಪ ಪಾಂಡವರ ಕತೆ ಏನಾಯಿತು? ಏಕಮ್ಮ ನಿಮ್ಮ ಹತ್ರಕ್ಕ ನೀತ್ತು ಅನ್ನ 3 ಅಕ್ಷರದ ಅರ್ಥ ಗೊತ್ತಿದ್ರು ತಮ್ಮ. 1 ವಾರ ಟೈಮ್ ಕೊಡ್ತವ್ರೆ. ನಮ್ಮ ಗೌಡ್ರು ಏನಾರ ಅಲ್ಲಿ ಪಾಪ ಶಿವನನ್ನ ಮುಸುಡಿ ನೋಡಿದ್ರು ನನಗೆ ಕಳೆದು ಚಿತ್ತ ಬಂದಾಗತ್ತೆ. ಏನಾರ ಮಾಡಿ ಶಿವನ ನಮ್ಮ ಗೌಡ್ರು ರೊಕ್ಕ ತಂದು ಹೋಗೋದು ದೊಡ್ಡ ಮನುಷ್ಯರಾಗಿದೆ. ಬಾಯಿಗಿದ್ದು ಮೂಕನಾದೆ ಗಡ್ಡ, ಮೂಕನಾದೆ. ಎಂತ ಪಾಳ್ಯವು ನಮ್ಮದು. ಅಣ್ಣ ಭಗವನು ನ್ಯಾಯವ ಕೇಳುವ ನ್ಯಾಯ ಬಸವೇಶ್ವರ ನಿಮ್ಮ ನ್ಯಾಯ ಎಲ್ಲಿದೆ? ಎಲ್ಲಿದೆಯ ನ್ಯಾಯ ಅನ್ನ ಎಲ್ಲಿದೆಯ ನ್ಯಾಯ? ಇಷ್ಟ ಮಗ ಸಣ್ಣಾಟ ಶುರುವಾಗಿತ್ತು. ಈಗ ಕಾಳು ಬೀಳೋ ಕಾರ್ಯಕ್ರಮ ಶುರುವಾತಲ್ಲ, ಹಾವೇರಿಯಾಗ ಕಂಪನಿಯ ನಾಟಕ ಬಂದದಂತ ಕಾಳು ಬೀಳೋ ಕಾರ್ಯಕ್ರಮದ. ಆ ಕಾರ್ಯಕ್ರಮದ ನಾಟಕ ಈಗ ಶುರುವಾತ ನೋಡ್ರಿ. ಒಬ್ಬರಲ್ಲೊಬ್ಬರು ದೋಚಿತರೇನು? ನಿಮ್ಮ ಮನೆಯಲ್ಲಿ ಜೀತದಾಳಾಗಿ ದುಡಿದು ನಿಮ್ಮ ಹಣವನ್ನು ಮುಟ್ಟಿಸುತ್ತೇನೆ. ಆದರೆ ಈ ವಿಷಯವನ್ನು ನನ್ನ ತಮ್ಮ ರಾಯನಿಗೆ ಮಾತ್ರ ತಿಳಿಸಬೇಡಿ ಗೌಡ್ರೆ, ರಾಯನಿಗೆ ಮಾತ್ರ ತಿಳಿಸಬೇಡಿ. ನೋಡಿಸಿಯ ನೀನು ಒಬ್ಬನೇ ದುಡಿದು ಸಾಲ ತೀರಿಸಲು ಸಾಧ್ಯವಿಲ್ಲ. ಯಾವ ಮುಟ್ಟಬೇಕ್ರಿ? 58,000 ಹಣ ಅಂದರೇನು ಸಾಮಾನ್ಯನ? ಗಂಡ ಹೆಂಡತಿ ಇಬ್ಬರು ದುಡಿದು ಸಾಲ ಮುಟ್ಟಿಸಿ ಪಟೇಲ್ರೇ, ನಮ್ಮನ್ನು ಇದೇ ಊರಿನಲ್ಲಿ ಮಾತ್ರ ದುಡಿಯಲಿಕ್ಕೆ ಹಚ್ಚಬೇಡಿ. ಯಾಕೆಂದರೆ ನೀವು ಸುತ್ತ 20 ಹಳ್ಳಿಗೆ ಹೆಸರಾದವು. 70 ಹಳ್ಳಿಗೆ ಜಿಲ್ಲೆ ಒಂದು ಹೊಲಗಳಿವೆ. ಬೇಕಾದರೆ ಅಲ್ಲಿಯೇ ನಮ್ಮನ್ನು ಜೀತಕ್ಕೆ ಇಟ್ಟುಕೊಂಡು ನಿಮ್ಮ ಹಣವನ್ನು ಮುಟ್ಟಿಸಿರಿ ಗೌಡ್ರೆ, ನಿಮ್ಮ ಹಣವನ್ನು ಮುಟ್ಟಿಸಿಕೊಳ್ಳಿ. ಜಾಲಿ ಮಟ್ಟಿ ಚಾಂಡೆ ಹೊಲ್ದಾಗ ಖಾಲಿ ಆಯ್ತು ಬಿಡ. ಸುಮ್ಮನೆ ಇಂದಿರಾ, ಸುಮ್ಮನೆ ಇರು. ನಿಮ್ಮ ರೊಕ್ಕ ತೀರೋವರೆಗೂ ನಾವು ನಿಮ್ಮಲ್ಲಿ ಜೀತದಾಳಾಗಿ ದುಡಿತೇವೆ. ದಯವಿಟ್ಟು ನಮಗೆ ಕೆಲಸ ಕೊಡಿ ಸೌಕರ್ಯ, ಕೆಲಸ ಕೊಡಿ. ಗೌಡರೇ, ನಾವಿನ್ನು ಬರುತ್ತೇವೆ. ಹೋಗಲೇ ಸಿಗ ಹೋಗೋ. ನಾನು ನಮ್ಮ ನಾಟಕದಲ್ಲಿ ನೀನೇ ಬಲಿಯಾಗಬೇಕು. ಹೋಗೋ ಮಗನೇ ಹೋಗು. ಗೌಡ್ರ ನಾವು ಹೋಗಿಬಿಟ್ಟು ಬಿಡ್ರಿ ಬಹಳ ಹೊತ್ತಾತ. ಆ ಪೂಜಾರಿ ಕಣ್ಣು ಮಂಗಳಾರತಿ ತಟ್ಟೆ ಮ್ಯಾಗಿರ್ತದೆ, ಈ ಮದ್ದರ ಕಣ್ಣು ಸೂರ್ಯನ ಮ್ಯಾಗಿರ್ತದೆ. ಆದ್ರೆ ಇಲ್ಲಿ ಕುಂದರ ಕಣ್ಣು ಇನ್ನು ಒಂದು ಬ್ರೇಕ್ ಡ್ಯಾನ್ಸ್ ಬರ್ತದೆ ಅಂತ ಕಾಯ್ತಾರ. ಆದ್ರೆ ಸಮಯದ ಅಭಾವ ಐತೆ, ಏನು ಮಾಡೋದೈತೆ? ನೀವು ಹಂಗ